Hello dear students, in today's video I am going to discuss a model question paper of second semester BCom BBA Generic English. You all know that your question paper is divided into two parts, section A and section B. Section A consists of questions from grammar part, that is for 40 marks, and section B consists of questions from literature part for 20 marks. So in today's video, we are going to study this model question paper with some examples. Before that, I request all of you to subscribe to my YouTube channel. In your question paper, the first question will be a simple task. On the screen, you can see the question. The first question, A main. What is the question? Give a caption for this picture. So we are asked to study the picture and give a caption for that picture. So what caption can we give to this given picture? If I am asked to give the caption, I will give yoga for healthy life, because there are some different posture of yoga. So if I am asked to give the caption, I will give yoga for healthy life. So someone may give the other caption, do yoga to be healthy. So do yoga be healthy ಅಂತ ಬೇರೆಯವರು ಕೊಡ್ಬೋದು, ಅಥವಾ ಇನ್ನೊಬ್ಬರು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕೊಡ್ಬೋದು. ಸೊ ಎನಿ ರಿಲೆವೆಂಟ್ ಕ್ಯಾಪ್ಷನ್ to this picture will be correct answer. So it is for 2 marks. I think all the students can do this if they know what is the task. So task ಏನು ಅಂತ ಅರ್ಥ ಮಾಡಿಕೊಂಡ್ರೆ ಈ ಕ್ವೆಶ್ಚನ್ನ ಎಲ್ಲರೂ ಅಟೆಂಡ್ ಮಾಡ್ಬೋದು, 2 ಮಾರ್ಕ್ಸ್ ಗಳಿಸ್ಬೋದು. ಸೊ ಲೆಟ್ಸ್ ಹ್ಯಾವ್ ಸಮ್ ಮೋರ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ನೋಡೋಣ. ಸೊ ದ ಫಸ್ಟ್ ಎಕ್ಸಾಂಪಲ್ ನೋಡಿ, ಹಿಯರ್ ವಿ ಹ್ಯಾವ್ ಎ ಪಿಕ್ಚರ್. ಸೊ ವಿ ಹ್ಯಾವ್ ಟು ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಗಿವ್ ಎ ಕ್ಯಾಪ್ಷನ್. ಸೊ ನಾನೇನಾದರೂ ಈ ಪಿಕ್ಚರ್ನ ಸ್ಟಡಿ ಮಾಡಿ ಕ್ಯಾಪ್ಷನ್ ಕೊಡೋದಾದರೆ ಬಿ ಮೆಂಟಲಿ ಸ್ಟ್ರಾಂಗ್ ಅಂತ ಕ್ಯಾಪ್ಷನ್ ಕೊಡ್ತೀನಿ. ಸಮ್ ಅದರ್ ಸ್ಟೂಡೆಂಟ್ಸ್ ಮೇ ಗಿವ್ ಡಿಫ್ರೆಂಟ್ ಕ್ಯಾಪ್ಷನ್ಸ್. ಇಫ್ ದೇ ಗಿವ್ ವ್ಯಾಲಿಡ್ ಕ್ಯಾಪ್ಷನ್ಸ್, it will be a good answer, correct answer. So we will have one more example. So here we see someone holding the planet, right? If I am asked to give the caption, let's save our planet ಅನ್ನುವಂಥ ಕ್ಯಾಪ್ಷನ್ ಕೊಡ್ತೀನಿ. ಇನ್ನೊಬ್ರು ಕೊಡ್ಬೋದು, let us gift this to the next generation ಅಂತ ಕೊಡ್ಬೋದು. So that will also be a valid answer. So let's move on to the next example. ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ನಾನೇನಾದರೂ ಕ್ಯಾಪ್ಷನ್ ಕೊಡೋದಾದರೆ ಡೋಂಟ್ ಕಿಲ್ ಮೀ. ಸೊ ಇಲ್ಲಿ ಮರ ಹೇಳ್ತಾ ಇದೆ. ಸೊ ದ ಟ್ರೀ ಈಸ್ ಟಾಕಿಂಗ್, ನನ್ನನ್ನು ಸಾಯಿಸಬೇಡ ಅಂತ ಮರಗಳು ಹೇಳ್ತಾ ಇದ್ದಾವೆ ಅಂತ ನಾನು ಭಾವಿಸ್ಕೊಂಡು ಕ್ಯಾಪ್ಷನ್ ಕೊಡ್ತೀನಿ. ಸೊ ನೀವು ಹೇಳ್ಬೋದು ಡೋಂಟ್ ಕಿಲ್ ದ ಟ್ರೀಸ್ ಅಂತ ಅನ್ಬೋದು, ಅಥವಾ ಡೋಂಟ್ ಕಟ್ ದ ಟ್ರೀಸ್ ಅಂತ ಅನ್ಬೋದು, ಅಥವಾ ಸೇವ್ ಎನ್ವೈರನ್ಮೆಂಟ್ ಅಂತ ಅನ್ಬೋದು, ಅಥವಾ ಸ್ಟಾಪ್ ಡಿಫಾರೆಸ್ಟೇಷನ್ ಅಂತ ಹೇಳ್ಬೋದು. ಸೊ ಎನಿ ಒನ್ ಕ್ಯಾಪ್ಷನ್, ವ್ಯಾಲಿಡ್ ಕ್ಯಾಪ್ಷನ್ ವಿಲ್ ಬಿ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ದಿ ಕ್ವೆಶನ್ ನಂಬರ್ 1. ಫಸ್ಟ್ ಕ್ವೆಶನಲ್ಲಿ ಎ ಮೇನ್ ಇರುವಂಥ ಒಂದು ಟಾಸ್ಕು, ವಿ ಹ್ಯಾವ್ ಟು ಗಿವ್ ದ ಕ್ಯಾಪ್ಷನ್ ಫಾರ್ ದ ಗಿವೆನ್ ಪಿಕ್ಚರ್ ಫಾರ್ 2 ಮಾರ್ಕ್ಸ್. ಇದು 2 ಮಾರ್ಕ್ಸ್ಗೆ ಇರುವಂಥ ಟಾಸ್ಕು. ಐ ಥಿಂಕ್ ಆಲ್ ಆಫ್ ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಸೊ ಇದನ್ನು ಹೇಗೆ ನಾವು ಆನ್ಸರ್ ಶೀಟ್ನಲ್ಲಿ ಆನ್ಸರ್ ಮಾಡೋದು ಅಂದರೆ, ಸೊ ದಿಸ್ ಈಸ್ ದಿ ಆನ್ಸರ್ ಶೀಟ್ ಮಾಡೆಲ್. ಸೊ ಈ ಥರ ಮಾರ್ಜಿನ್ ಇರ್ತದೆ. ಮಾರ್ಜಿನಲ್ಲಿ ನೀವು ಕ್ವೆಶನ್ ನಂಬರ್, ಕ್ವೆಶನ್ ಮೇನ್, ಒಂದು ವೇಳೆ ಕ್ವೆಶನ್ ಮೇನ್ 1 ಅಂತಿದ್ದು ಎ ಅಂತಿರ್ತದೆ, ಬಿ ಅಂತಿರ್ತದೆ. ಸೊ ಇದು ಎ ಕ್ವೆಶನ್. ಸೊ ಈ ಕ್ವೆಶನ್ಗೆ ನಾವು ಏನು ಆನ್ಸರ್ ಮಾಡಿದ್ದೀವಿ, ಲೆಟ್ ಸೇವ್ ಅವರ್ ಪ್ಲ್ಯಾನೆಟ್ ಅಂತ ಅದೊಂದು ಪಿಕ್ಚರ್ ಇತ್ತು. ಸೊ ಈ ಥರ ಪಿಕ್ಚರ್ ಇತ್ತು. ಈ ಕ್ವೆಶನ್ ಪೇಪರ್ನಲ್ಲಿ ಈ ಥರ ಪಿಕ್ಚರ್ ಇತ್ತು. ಸೊ ಟು ದಿಸ್ ಪಿಕ್ಚರ್ ವಿ ಹ್ಯಾವ್ ಗಿವೆನ್ ದಿಸ್ ಆನ್ಸರ್, ಲೆಟ್ ಸೇವ್ ಅವರ್ ಪ್ಲ್ಯಾನೆಟ್ ಅಂತ ಕೊಟ್ಟಿದ್ದೀವಿ. ಸೊ ದಿಸ್ ವಿಲ್ ಗಿವ್ ಯು 2 ಮಾರ್ಕ್ಸ್. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಫಸ್ಟ್ ಮೇನಲ್ಲಿ ಬಿ ಕ್ವೆಶನ್. ಸೊ ವಾಟ್ ಈಸ್ ದ ಟಾಸ್ಕ್? ಟಾಸ್ಕ್ ಏನು? ವಿ ಆರ್ ಆಸ್ಕ್ಡ್ ಟು ಗಿವ್ ಎ ಸೂಟಬಲ್ ಟೈಟಲ್ ಟು ದ ಫಾಲೋವಿಂಗ್ ಪ್ಯಾಸೇಜ್. ಸೊ ದೇರ್ ವಿಲ್ ಬಿ ಎ ಪ್ಯಾಸೇಜ್, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ರೀಡ್ ದ ಪ್ಯಾಸೇಜ್, ಆ್ಯಂಡ್ ಆಫ್ಟರ್ ರೀಡಿಂಗ್ ದ ಪ್ಯಾಸೇಜ್ ವಿ ಹ್ಯಾವ್ ಟು ಗಿವ್ ಎ ಸೂಟಬಲ್ ಟೈಟಲ್ ಟು ದ ಫಾಲೋವಿಂಗ್ ಪ್ಯಾಸೇಜ್. ಸೊ ನಾವು ಒಂದು ಟೈಟ್ಲ್ ಕೊಡಬೇಕಾಗತ್ತೆ ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜ್ಗೆ. ಪ್ಯಾಸೇಜ್ ಓದ್ಕೊಂಡು ಈ ಪ್ಯಾಸೇಜ್ ಯಾವುದ್ರ ಬಗ್ಗೆ ಇದೆ ಅಂತ ನಾವು ತಿಳ್ಕೊಂಡು ಅದಕ್ಕೆ ಒಂದು ಟೈಟ್ಲ್ ಕೊಡಬೇಕು. ಸೊ here we have some examples. Now let us look at the first example. I will read this. In India, the co-education has not been a long tradition.
It only began in the pre-independence period when education movements started as part of the freedom effort. It was realized that the co-education was part of modern education which reduced gender biases. The girls and boys needed to be allowed to interact to generate healthy respect for each other instead of suspicions and ignorance. In backward and rural areas, there are still separate schools for boys and girls. Nowadays, co-education is common in big towns and cities, especially in colleges and training institutions. The trend is catching up because of the many advantages it offers. In the West, Switzerland was the first country to introduce co-education. Then it spread fast to the other Western countries. ಸೊ ದಿಸ್ ಈಸ್ ದ ಪ್ಯಾಸೇಜ್. ಇಲ್ಲಿ ಕೊಟ್ಟಿರುವಂಥದ್ದು ಸರಳವಾಗಿರುವಂಥ ಒಂದು ಪ್ಯಾಸೇಜ್. ಈ ಪ್ಯಾಸೇಜ್ ಓದ್ಕೊಂಡು ನಾವು ಇದಕ್ಕೆ ಒಂದು ಕ್ಯಾಪ್ಷನ್ ಕೊಡಬೇಕು, ಅಂದರೆ ಇದಕ್ಕೊಂದು ಟೈಟಲ್ ಕೊಡಬೇಕು. ಸೊ ಏನು ಟೈಟಲ್ ಕೊಡ್ಬೋದು? ಬಿಕಾಸ್ ದಿಸ್ ಪ್ಯಾಸೇಜ್ ಈಸ್ ಆಲ್ ಅಬೌಟ್ ಕೋ ಎಜುಕೇಷನ್ ಆರ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್, ನಾವು ಇಲ್ಲಿ ಕೋ ಎಜುಕೇಷನ್ ಅಂತ ಕೊಡ್ಬೋದು, ಅಥವಾ ಎಜುಕೇಷನ್ ಫಾರ್ ಆಲ್ ಅಂತ ಕೊಡ್ಬೋದು, ಅಥವಾ ಈಕ್ವಲ್ ಎಜುಕೇಷನ್ ಫಾರ್ ಎವ್ರಿಬಡಿ ಅಂತ ಕೊಡ್ಬೋದು. ಸೊ ಎನಿ ವ್ಯಾಲಿಡ್ ಟೈಟಲ್ ಟು ದಿಸ್ ಪ್ಯಾಸೇಜ್ ವಿಲ್ ಬಿ ಕರೆಕ್ಟ್ ಆನ್ಸರ್. ಸೊ ಇದು ಸಿಂಪಲ್ ಟಾಸ್ಕ್ ಆಗಿರ್ತದೆ. ದಿಸ್ ವಿಲ್ ಗಿವ್ ಯು 1 ಮಾರ್ಕ್. ಇದು 1 ಮಾರ್ಕ್ ಕ್ವೆಶನ್ ಆಗಿರ್ತದೆ. ಸೊ ದೇರ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ದ ಇಂಡಿಯನ್ ಯೂತ್ ಈಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಇಂಪೇಷಂಟ್, disrespectful to the elders and irresponsible towards society. It was felt that to curb these tendencies, the youth required to be motivated in nation building activities. For this purpose, National Service Scheme NSS was introduced in 1969. Its main aim was to involve the students of the colleges in social services and developmental activities. Gradually, it was adopted by all the states and union territories. Today, it covers more than 5,000 colleges all over the country. Under this scheme, rural and slum reconstruction, repair of roads, school buildings, ponds, tanks, plantation of trees, environment protection are undertaken. The NSS students help local authorities in implementing various relief and rehabilitation schemes. It instills in them the spirit of social service and the sense of responsibility. So this is again a simple passage. ಈ ಪ್ಯಾಸೇಜ್ಗೆ ನಾವೇನು ಕೊಡ್ಬೋದು? ನಾನೇನಾದರೂ ಕ್ಯಾಪ್ಷನ್ ಕೊಡೋದಾದರೆ ಅಥವಾ ಟೈಟಲ್ ಕೊಡೋದಾದರೆ ನಾನು ಪವರ್ ಆಫ್ ಇಂಡಿಯನ್ ಯೂತ್ ಅಂತ ಕೊಡ್ತೀನಿ. ಅಥವಾ ಇನ್ನೊಬ್ಬರು ಕೆಲವರು ಸಿನ್ಸ್ ಇಟ್ ಈಸ್ ಅಬೌಟ್ NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತಿರೋದ್ರಿಂದ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ ಕೊಡ್ಬೋದು, ಅಥವಾ ಇನ್ನೊಬ್ಬರು ಪವರ್ ಆಫ್ ಯೂತ್ ಅಂತ ಕೊಡ್ಬೋದು. ಸೊ ಎನಿ ವ್ಯಾಲಿಡ್ ಕ್ಯಾಪ್ಷನ್ ವಿಲ್ ಬಿ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ದಿ ಕ್ವೆಶನ್ ನಂಬರ್ 2. ಅಂದರೆ ಕ್ವೆಶನ್ ನಂಬರ್ 1ನಲ್ಲಿ ಎ ಕ್ವೆಶನ್. ಸೊ ಇನ್ ಯುವರ್ ಆನ್ಸರ್ ಶೀಟ್, ಸೊ ಕ್ವೆಶನ್ ನಂಬರ್ 1 ಎ ಮೇನ್ ಲೆಟ್ಸ್ ಸೇವ್ ಅವರ್ ಪ್ಲಾನೆಟ್ ಅಂತಿತ್ತು, ಒಂದು ಪಿಕ್ಚರ್ಗೆ ಕ್ಯಾಪ್ಷನ್ ಕೊಟ್ಟಿದ್ವಿ. ಬಿ ಕ್ವೆಶನ್ ಏನೋ ಒಂದು ಪ್ಯಾಸೇಜ್ಗೆ ನಾವು ಒಂದು ಟೈಟ್ಲ್ ಕೊಟ್ವಿ, ಅಂದರೆ NSS ಯೂತ್ ಬಗ್ಗೆ ಇರೋದ್ರಿಂದ ಪವರ್ ಆಫ್ ಯೂತ್ ಅಂತ ನಾವು ಕ್ಯಾಪ್ಷನ್ ಕೊಟ್ಟಿದ್ದೀವಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್, ದಿ ಸೆಕೆಂಡ್ ಕ್ವೆಶನ್, ಎ ಮೇನ್. ದ ಟಾಸ್ಕ್ ಈಸ್ complete the sentences with a word derived from the word given in the bracket. So the task is very simple. This task is for 2 marks. It's very simple. There are 2 sentences which are incomplete. We have to complete the sentences by filling the blanks using the appropriate form of the word given in the bracket. So in the bracket we have a word and that word has different forms. For example, in the first sentence we have a word active. That active has different forms. Active antide, activity, actively, activation, activate. So these are the different forms of the word active. So ಈ ಒಂದು ಸೆಂಟೆನ್ಸ್ನಲ್ಲಿ she has been dash involved in many human rights campaigns ಅಂತಿರೋದ್ರಿಂದ ಇಲ್ಲಿ ಯಾವುದು ಸೂಕ್ತ ಆಗುತ್ತೆ? she has been active ಅಂತಾಗತ್ತಾ, she has been activity ಅಂತಾಗತ್ತಾ, she has been actively ಅನ್ನೋದಾಗತ್ತಾ, ಆಕ್ಟಿವೇಶನ್ ಅನ್ನಾಗತ್ತೆ, ಯಾವುದಾಗತ್ತೆ ಅಂತ ನಾವು ನೋಡ್ಕೋಬೇಕು. ಸೊ ಈ ಒಂದು ಸಿಚುವೇಶನಲ್ಲಿ
ಶಿ ಹ್ಯಾಸ್ ಬೀನ್ ಆ್ಯಕ್ಟಿವ್ಲಿ ಅನ್ನುವಂಥ ಒಂದು ಪದ ಅನ್ನುವಂಥ ರೂಪ ಇಲ್ಲಿ ನಮಗೆ ಸೂಕ್ತ ಆಗತ್ತೆ. ಸೊ ದಿಸ್ ಆ್ಯಕ್ಟಿವ್ಲಿ ಈಸ್ ದ ವರ್ಡ್ ವಿಚ್ ಈಸ್ ಸೂಟಬಲ್ ಇನ್ ದಿಸ್ ಸಿಚುವೇಶನ್. ಸೊ ಶಿ ಹ್ಯಾಸ್ ಬೀನ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಮೆನಿ ಹ್ಯೂಮನ್ ರೈಟ್ಸ್ ಕ್ಯಾಂಪೇನ್ಸ್ ವಿಲ್ ಬಿಕಮ್ ದ ಕರೆಕ್ಟ್ ಸೆಂಟೆನ್ಸ್. ಸೊ ಯು ವಿಲ್ ಗೆಟ್ 1 mark ದೇರ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅದೇ ಕ್ವೆಶನ್ನ ನೆಕ್ಸ್ಟ್, ವಿ ಆರ್ ಹೋಪಿಂಗ್ ಫಾರ್, ಅಲ್ಲಿ ಒಂದು ವರ್ಡ್ ಇದೆ ನೋಡಿ ಬ್ರ್ಯಾಕೆಟ್ನಲ್ಲಿ, ಸಕ್ಸಸ್ ಅಂತ. ಆ ಸಕ್ಸಸ್ ಅನ್ನುವಂಥ ಪದದ ಹಲವಾರು ರೂಪಗಳಿದ್ದಾವೆ. ಸಕ್ಸಸ್ ಅಂತಿದೆ, ಸಕ್ಸಸ್ಫುಲ್ ಅಂತಿದೆ, ಸಕ್ಸಸ್ಫುಲಿ ಅಂತಿದೆ, ಸಕ್ಸಸ್ಸರ್ ಅಂತಲೂ ಇರ್ತದೆ. ಸೊ ಈ ಎಲ್ಲ ರೂಪಗಳಲ್ಲಿ ಒಂದು ರೂಪವನ್ನು ಇಲ್ಲಿ ಸೂಕ್ತವಾಗಿ ಬಳಸಬೇಕಾಗ್ತದೆ. ವಿ ಆರ್ ಹೋಪಿಂಗ್ ಫಾರ್ ಸಕ್ಸಸ್ಫುಲ್ ಅನ್ನೋಗತ್ತೆ ನೋಡಿ. ವಿ ಆರ್ ಹೋಪಿಂಗ್ ಫಾರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಅವರ್ ಪ್ರಾಜೆಕ್ಟ್ ಬೈ ಜೂನ್ ಅಂತ. ಸೊ ಇಲ್ಲಿ ಯಾವುದು ಸೂಕ್ತ ಆಗುತ್ತೆ? ಸಕ್ಸಸ್ಫುಲ್ ಆಗತ್ತೆ. ಸಕ್ಸಸ್ ಅಂತ ಕೊಟ್ಟಿದ್ದಾರೆ, ಸಕ್ಸಸ್ಫುಲ್ ಅನ್ನೋದನ್ನು ನಾವು ಬಳಸಬೇಕಾಗತ್ತೆ. ಶಿ ಹ್ಯಾಸ್ ಬೀನ್ ಆ್ಯಕ್ಟಿವ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಟಿವ್ಲಿ. ಶಿ ಹ್ಯಾಸ್ ಬೀನ್ ಆ್ಯಕ್ಟಿವ್ಲಿ ಅಂತ. ಸೊ ಈ ಥರ 2 ಸೆಂಟೆನ್ಸಸ್ ಇರ್ತವೆ. ಸೊ ದೇರ್ ವಿಲ್ ಬಿ 2 sentences. ವಿ ಹ್ಯಾವ್ ಟು ಆನ್ಸರ್ ದೀಸ್ 2 sentences. ಅಲ್ಲಿ ನಿಮಗೆ 2 marks ಸಿಗುತ್ತೆ. ಲೆಟ್ಸ್ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ನ ನಾವು ನೋಡೋಣ, ಸೊ ದಟ್ ಯು ಕ್ಯಾನ್ ಗೆಟ್ ಎ ಬೆಟರ್ ಐಡಿಯಾ. ಇಲ್ಲಿ ನೋಡಿ, ಇಲ್ಲಿ 2 sentences ಇದ್ದಾವೆ. ರವಿ ವರ್ಕ್ಡ್ ಹಾರ್ಡ್ ಫಾರ್, ಅಲ್ಲಿ ಬ್ರ್ಯಾಕೆಟಲ್ಲಿ ಡೆವಲಪ್ ಅಂತಿದೆ. ರವಿ ವರ್ಕ್ಡ್ ಹಾರ್ಡ್ ಫಾರ್ ಡೆವಲಪ್ಮೆಂಟ್ ಅಂತಾಗತ್ತೆ. ಡೆವಲಪ್, ಡೆವಲಪಿಂಗ್, ಡೆವಲಪ್ಮೆಂಟ್, ಡೆವಲಪ್ಮೆಂಟಲ್ ಅನ್ನೋ ಪದಗಳನ್ನ ಡಿಫ್ರೆಂಟ್ ಸಿಚುವೇಶನಲ್ಲಿ ಬಳಸ್ತಾ ಇರ್ತೀವಿ. ಈ ಸಿಚುವೇಶನಲ್ಲಿ ರವಿ ವರ್ಕ್ಡ್ ಹಾರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಕಂಪನಿ ಅನ್ನೋದು ಸೂಕ್ತ ಆಗುತ್ತೆ. ಎಸ್, ಯು ಆಲ್ ವಿಲ್ ಅಗ್ರಿ ಟು ದಿಸ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಿ ಶುಡ್ ಫೈಟ್ ಅಗೇನ್ಸ್ಟ್ ಕರಪ್ಟ, ಕರಪ್ಷನ್ನ, ಕರಪ್ಟಿವ, ಕರಪ್ಟರ. ಇಲ್ಲಿ ಸೂಕ್ತ ಯಾವುದು ಬರ್ತದೆ? ವಿ ಶುಡ್ ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅನ್ನೋದು ಸೂಕ್ತವಾಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಬಳಸ್ತೀವಿ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶನ್. ಸೊ ಫಾರ್ 2 marks. ಅದೇ ಥರ ಇಲ್ಲಿ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ. ಬ್ರ್ಯಾಕೆಟಲ್ಲಿ ಎಲೆಕ್ಟ್ರಿಕ್ ಅಂತಿದೆ. ವೈ ಡೋಂಟ್ ಯು ಕಾಲ್ ದಿ ಎಲೆಕ್ಟ್ರಿಕ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಿಷಿಯನ್ ಅನ್ನುವಂಥ ಆಪ್ಷನ್ಸ್ ಇದ್ದಾಗ ಎಲೆಕ್ಟ್ರಿಷಿಯನ್ ಅಂತ ಹಾಕಬೇಕಾಗ್ತದೆ. ವೈ ಡೋಂಟ್ ಯು ಕಾಲ್ ದಿ ಎಲೆಕ್ಟ್ರಿಷಿಯನ್ ಇಫ್ ದ ಲೈಟ್ಸ್ ಡೋಂಟ್ ವರ್ಕ್. ಮ್ಯೂಸಿಕ್ ಆ್ಯಂಡ್ ಟೆಲಿವಿಷನ್ ಆರ್ ದ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್. ಅಲ್ಲಿ ನೋಡಿ ಬ್ರ್ಯಾಕೆಟಲ್ಲಿ ಎಂಟರ್ಟೈನ್ ಅಂತ ಕೊಟ್ಟಿದ್ದಾರೆ, ಎಂಟರ್ಟೈನ್ಮೆಂಟ್ ಅಂತ ಹಾಕಬೇಕು. ದ ರಿಸಲ್ಟ್ಸ್ ವರ್ ನಾಟ್ ಅಪ್ ಟು ಅವರ್ ಎಕ್ಸ್ಪೆಕ್ಟ್ ಅಂತಿದೆ, ಎಕ್ಸ್ಪೆಕ್ಟೇಷನ್. ದ ರಿಸಲ್ಟ್ಸ್ ವರ್ ನಾಟ್ ಅಪ್ ಟು ಅವರ್ ಎಕ್ಸ್ಪೆಕ್ಟೇಷನ್. ವಿ ನೀಡ್ ಟು ನೋ ಯುವರ್, ಡಿಸೈಡ್ ಅನ್ನೋಂಥ ವರ್ಡ್ ಇದೆ, ಡಿಸಿಷನ್ಸ್. ಹಾಗೆ ಸೊ ಈ ಥರದ ಒಂದು ಟಾಸ್ಕ್ ನಿಮಗೆ ಇರ್ತದೆ. 2 marks ಇರ್ತದೆ. ಐ ಥಿಂಕ್ ಯು ವಿಲ್ ಆಲ್ ಡೂ ದಿಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ question. Before we move on to the next question, let's have a look at the answer sheet model. ಸೊ ಈಗ ಕೊಟ್ಟಿರುವಂಥ ಟಾಸ್ಕ್ನಲ್ಲಿ ರವಿ ವರ್ಕ್ಡ್ ಹಾರ್ಡ್ ಫಾರ್ ಈ ಥರ ಇರ್ತದೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪುಟ್ ಯುವರ್ ಆನ್ಸರ್ ಇನ್ ದಿ ಆನ್ಸರ್ ಶೀಟ್. ರವಿ ವರ್ಕ್ಡ್ ಹಾರ್ಡ್ ಫಾರ್ ದ ಡೆವಲಪ್ಮೆಂಟ್. ನಿಮ್ಮ ಆನ್ಸರ್ನ ಅಂಡರ್ಲೈನ್ ಮಾಡಿ. ಸೊ ರೈಟ್ ದಿ ಎಂಟೈರ್ ಸೆಂಟೆನ್ಸ್, ಅಂಡರ್ಲೈನ್ ಯುವರ್ ಆನ್ಸರ್ ಆ್ಯಂಡ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ರವಿ ವರ್ಕ್ಡ್ ಹಾರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಕಂಪನಿ. We should fight against corruption. So this is how you have to answer. Now let's move on to the next question. The next question, second question, B main. The task is choose the correct synonym for each underlined word below. So there are 2 sentences. So ಇಲ್ಲಿ 2 sentences ಕೊಟ್ಟಿರ್ತಾರೆ. So in both the sentences one word will be underlined. ಯಾವುದೋ ಒಂದು ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ನಲ್ಲಿ ಒಂದು ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿರುವಂಥ ಪದದ ಸಿನೋನಿಮ್. ಸಿನೋನಿಮ್ ಅಂದರೆ ಏನು? ಸಮಾನ ಅರ್ಥಕ ಪದ, ಒಂದೇ ಅರ್ಥ ಬರುವಂಥ ಪದಗಳು ಹುಡುಕಬೇಕಾಗ್ತದೆ. ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಸೆಂಟೆನ್ಸ್ ನೋಡಿ, ದೀಸ್ ಆರ್ ಓನ್ಲಿ ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಅಂತ. ವಾಟ್ ಈಸ್ ದಿ ವರ್ಡ್ ಅಂಡರ್ಲೈನ್ಡ್ ಹಿಯರ್? ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಫಿಕ್ಷನಲ್. ಸೊ ಫಿಕ್ಷನಲ್ ಅನ್ನುವಂಥ ಒಂದು ವರ್ಡ್ ಇದೆ. ಈ ಫಿಕ್ಷನಲ್ ಅನ್ನುವಂಥ ಪದದ ಸಮಾನ ಅರ್ಥ ಕೊಡುವಂಥ ಪದ ಯಾವುದು? ಥಾಟ್ಫುಲ್ಲಾ, ರಿನೌಂಡಾ, ಗ್ರೇಟಾ, ಇಮ್ಯಾಜಿನರಿನಾ? ಸೊ ಫಿಕ್ಷನಲ್ ಅಂದರೆ ಏನು? ಕಾಲ್ಪನಿಕ.
ಇಮ್ಯಾಜಿನರಿ ಅಂದರೆ ಕಾಲ್ಪನಿಕ. ಸೊ ಫಿಕ್ಷನಲ್ಲು ಇಮ್ಯಾಜಿನರಿ ಎರಡೂ ಒಂದೇ ಬರ್ತದೆ, ಅಂದರೆ ಸೇಮ್ ಮೀನಿಂಗ್ ಬರ್ತದೆ. ಅಂದರೆ ಸಿನೋನಿಮ್ ಯಾವುದು ಫಿಕ್ಷನಲ್ಗೆ? ಇಮ್ಯಾಜಿನರಿ. ಸೊ ದಿ ಆನ್ಸರ್ ಈಸ್ ಇಮ್ಯಾಜಿನರಿ ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ಸೆಕೆಂಡ್ ಸೆಂಟೆನ್ಸ್ ನೋಡಿ, ದಟ್ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟ್ರಯಾಂಪ್. ಟ್ರಯಾಂಪ್ ಅನ್ನೋವಂಥ ಒಂದು ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ಡ್ ವರ್ಡ್ನ ಸಿನೋನಿಮ್ ಯಾವುದು ಅಂದರೆ ಸಮಾನ ಅರ್ಥ ಕೊಡುವಂಥ ಪದ ಯಾವುದು? ಚೇಂಜಾ, ಡೆವಲಪ್ಮೆಂಟಾ, ವಿಕ್ಟರಿನಾ, ಮೀಟಿಂಗಾ? ವಿಕ್ಟರಿ. ಟ್ರಯಾಂಪ್ ಅಂದ್ರೆ ಏನು? ವಿಜಯ. ವಿಕ್ಟರಿ ಅಂದ್ರೆ ಗೆಲುವು, ವಿಜಯ ಅಂತ. ಸೊ ಆ ಎರಡೂ ಪದಗಳು ಒಂದೇ ಅರ್ಥ ಕೊಡುತ್ತೆ, ಸೇಮ್ ಮೀನಿಂಗ್ ಕೊಡೋದ್ರಿಂದ ಅದು ಸಿನೋನಿಮ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್. ಲೆಟ್ಸ್ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ವೆನೆವರ್ ದೇರ್ ವಾಸ್ ಎ ಡೌಟ್ ಐ ಆಲ್ವೇಸ್ ಕನ್ಸಲ್ಟೆಡ್ ಮೈ ಟೀಚರ್ ಅನ್ನೋಂಥ ಒಂದು ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸ್ನಲ್ಲಿ ದೇರ್ ಈಸ್ ಎ ವರ್ಡ್ ವಿಚ್ ಈಸ್ ಅಂಡರ್ಲೈನ್ಡ್. ಒಂದು ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಯಾವುದು? ಕನ್ಸಲ್ಟೆಡ್ ಅಂತ. ಕನ್ಸಲ್ಟೆಡ್ ಅನ್ನೋಂಥ ಪದದ ಸಿನೋನಿಮ್ ಯಾವುದು ಅಂದರೆ ಸಮಾನ ಅರ್ಥ ಕೊಡುವಂಥ ಪದ ಯಾವುದು? ಎಲ್ಡ್. ಎಲ್ಡ್ ಅಂದರೆ ಏನೋ? ಕಿರ್ಚೋದು. ಡೈರೆಕ್ಟೆಡ್ ಅಂದರೆ ಏನೋ? ಆದೇಶ ಮಾಡೋದು. ಸೊ ಡೌಟ್ ಇದ್ದಾಗ ನಾನು ಕಿರ್ಚಿದೆ ಅಂತ ಒಂದು ಆಪ್ಷನ್ನು, ಆದೇಶ ಕೊಟ್ಟೆ ಅಂತ ಇನ್ನೊಂದು ಆಪ್ಷನ್ನು, ಆಸ್ಕ್ಡ್ ಕೇಳಿದೆ ಅಂತ ಇನ್ನೊಂದಿದೆ, ಡಿ ಬೆಗ್ಡ್ ಅಂದರೆ ಬೇಡ್ಕೊಳ್ಳೋದು. ಯಾವುದು? ಬೇಡ್ಕೊಳ್ಳೋದು ಅಲ್ಲ, ಆದೇಶ ಮಾಡೋದು ಅಲ್ಲ, ಕಿರ್ಚೋದು ಅಲ್ಲ, ಆಸ್ಕ್ಡ್ ಕೇಳೋವಂಥದ್ದು. ವೆನೆವರ್ ದೇರ್ ವಾಸ್ ಎ ಡೌಟ್ ಐ ಆಲ್ವೇಸ್ ಆಸ್ಕ್ಡ್ ಮೈ ಟೀಚರ್ ಅಂತ ಅರ್ಥ ಕೊಡ್ತದೆ. ಸೊ ಆಸ್ಕ್ಡ್ ಅನ್ನೋದು ಕರೆಕ್ಟ್ ಆಗುತ್ತೆ, ಕರೆಕ್ಟ್ ಸಿನೋನಿಮ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಲೈಕ್ ಸ್ಟಡಿಂಗ್ ಅಬೌಟ್ ಅನಿಮಲ್ಸ್ ದ ಮೋಸ್ಟ್. ಇಲ್ಲಿ ಸೆಂಟೆನ್ಸ್ನಲ್ಲಿ ಲೈಕ್ ಅನ್ನುವಂಥ ಒಂದು ವರ್ಡ್ನ ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ಡ್ ವರ್ಡ್ನ ಸಿನೋನಿಮ್ ಯಾವುದು? ಲೈಕ್ಗೆ ಸೇಮ್ ಮೀನಿಂಗ್ ಬರೋವಂಥದ್ದು ಯಾವುದು? ಹೇಟ್. ಅದು ಆಪೋಸಿಟ್ ಆಗುತ್ತೆ, ಅದು ಬರಲ್ಲ. ಬಿ, ಆಪ್ಷನ್ ಬಿ ಆಬ್ಸೆಂಟ್ ಅಂತಿದೆ, ಅದು ಬರಲ್ಲ. ಎಂಜಾಯ್, ಐ ಲೈಕ್ ನೋಡಿ ಇಲ್ಲಿ ಎಂಜಾಯ್ ಆಗತ್ತೆ. ಐ ಎಂಜಾಯ್ ಸ್ಟಡಿಂಗ್ ಅಬೌಟ್ ಅನಿಮಲ್ಸ್ ದ ಮೋಸ್ಟ್ ಅಂತ ಬರ್ತದೆ, ಡಿಫಿಕಲ್ಟ್ ಆಗಲ್ಲ. ಸೊ ಈ ಮೂರು ಆಗಲ್ಲ. ಆಪ್ಷನ್ ಸಿ ಬಿಕಮ್ಸ್ ದಿ synonym of this underlined word like, right? So this is how you have to answer this question. I hope you will answer this question. Let's move on to the next question. The next question nodi, second main C question. The task is choose the correct homonyms for the following, and this is also for 2 marks. So ಎರಡು sentences ಇರ್ತವೆ, incomplete sentences. So we have to complete these sentences by choosing the correct homonym. Homonym ಅಂದ್ರೆ ಏನು? Homonym ಅಂತಂದ್ರೆ the words which have same pronunciation, ಒಂದೇ ಥರ ಉಚ್ಚಾರ ಆಗ್ತದೆ, ಆದರೆ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಇರ್ಬೋದು, ಡಿಫ್ರೆಂಟ್ ಮೀನಿಂಗ್ಸ್ ಇರ್ತದೆ. ಸೊ ಇದನ್ನು ನಾವು ಹೋಮೋನಿಮ್ಸ್ ಅಂತ ಕರಿತೀವಿ. ಸೊ ಈ ಒಂದು ಫಸ್ಟ್ ಎಕ್ಸಾಂಪಲ್ ನೋಡಿ, ಆಮೇಲೆ ಎರಡನೇ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ನಲ್ಲಿ ವಿ ನೀಡ್ ಸಮ್ ಕಾರ್ನ್ ಫ್ಲೋರ್ ಅಂತ ಬಳಸಬೇಕು. ಹೋಮೋನಿಮ್ ಅಂದರೆ ಏನು? ಸೇಮ್ ಪ್ರೊನೌನ್ಸಿಯೇಷನ್ ಒಂದೇ ಥರ ಇರ್ತದೆ. ಫಾರ್ ಎಕ್ಸಾಂಪಲ್ ವೀಕ್ ಅಂತ ಇದೆ, WEAK, ವೀಕ್ ಅಂದರೆ ತುಂಬ ವೀಕ್ ಆಗಿರೋದು, ಸ್ಟ್ರಾಂಗ್ ಅಲ್ಲ. ಇನ್ನೊಂದು ಅದೇ ಪ್ರೊನೌನ್ಸಿಯೇಷನ್ ಅದೇ ಥರ ಉಚ್ಚಾರ ಆಗುವಂಥ ಇನ್ನೊಂದು ವೀಕ್ ಇದೆ, ಯಾವುದು? WEEK ಅಂದರೆ ಭಾನುವಾರ, ಸೋಮವಾರ. ವೀಕ್, ದಿಸ್ ವೀಕ್, ನೆಕ್ಸ್ಟ್ ವೀಕ್ ಅಂತೀವಲ್ಲ ಅದು. ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಮೀನಿಂಗ್ ಡಿಫ್ರೆಂಟು, ಸ್ಪೆಲ್ಲಿಂಗ್ ಡಿಫ್ರೆಂಟ್. ಅದನ್ನು ನಾವು ಹೋಮೋನಿಮ್ ಅಂತ ಕರಿತೀವಿ. ಸೊ ಈ ಫಸ್ಟ್ ಎಕ್ಸಾಂಪಲ್ನಲ್ಲಿ 2 ಸೆಂಟೆನ್ಸಸ್ ಇದ್ದಾವೆ. ಸೊ ಅದೇ ಥರ ಒಂದು 2 ಸೆಂಟೆನ್ಸ್ ಕೊಟ್ಟಿರ್ತಾರೆ, 2 ಸೆಂಟೆನ್ಸ್ನ ನಾವು ಕರೆಕ್ಟ್ ಹೋಮೋನಿಮ್ಸ್ ಬರೆದ್ರೆ 2 ಮಾರ್ಕ್ಸ್ ಬರ್ತದೆ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಸೆಟ್ನ ವಿ ನೀಡ್ ಸಮ್ ಕಾರ್ನ್ ಫ್ಲೋರ್ ಅಂತ ಬಳಸಬೇಕು. ಕಾರ್ನ್ ಅಂದರೆ ಜೋಳದ ಹಿಟ್ಟು ಅಂತ. ಓಕೆ, ಕಾರ್ನ್ ಫ್ಲೋರ್. ಯಾವ ಫ್ಲೋರು? FLOOR ಅಥವಾ FLOUR? FLOOR ಅಂತಂದರೆ ನೆಲ, ರೈಟ್? FLOUR ಅಂತಂದರೆ ಹಿಟ್ಟು, ರೈಟ್? ಸೊ ಈ ಒಂದು ಸೆಂಟೆನ್ಸ್ನಲ್ಲಿ ಯಾವುದು ಸೂಕ್ತ? FLOOR ನೆಲ ಅಂತ ಬಳಸಬೇಕಾ, ಹಿಟ್ಟು ಅಂತ ಬಳಸಬೇಕಾ? ಜೋಳದ ಅಂತಿರೋದ್ರಿಂದ ಹಿಟ್ಟೇ ಹಾಕಬೇಕಲ್ಲಿ. ವಿ ನೀಡ್ ಸಮ್ ಕಾರ್ನ್ ಫ್ಲೋರ್ ಟು ಪ್ರಿಪೇರ್ ದೀಸ್ ಸ್ವೀಟ್ಸ್. ಯಾವುದು ಆನ್ಸರ್ ಆಗುತ್ತೆ? FLOUR ಅಂತ ನಾವು ಬರೀಬೇಕಾಗ್ತದೆ. ಸೊ ನಾವು ಸ್ವಲ್ಪ ಅಪ್ಲೈ ಮಾಡಬೇಕು, ನಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಹಿ ಶುಡ್ ಲರ್ನ್
ನಾಟ್ ಟು ಸ್ಟೀಲ್ ಅಂತ ಇದೆ ನೋಡಿ. ಇಲ್ಲಿ ಕೂಡ ಹಾಗೆ ಸ್ಟೀಲ್ ಅಂತ ಪ್ರೊನೌನ್ಸ್ ಆಗುವಂಥ ಎರಡು ಪದಗಳಿದ್ದಾವೆ. ಒಂದು ಕದಿಯೋದನ್ನು ನಾವು ಕಳ್ತನ ಮಾಡೋದನ್ನು ಸ್ಟೀಲ್ ಅಂತೀವಿ. ಇನ್ನೊಂದು ಸ್ಟೀಲ್ ಇದೆ, ಮೆಟಲ್ಲು, ಸ್ಟೀಲ್, ಐರನ್, ಬ್ರಾಸ್ ಈ ಥರ ಅಂತೀವಲ್ವ. ಸೊ ಅದು ಕೂಡ ನಾವು ಸೇಮ್ ಪ್ರೊನೌನ್ಸಿಯೇಷನ್ನೇ ಬರ್ತದೆ. ಈ ಸೆಂಟೆನ್ಸ್ನಲ್ಲಿ ಯಾವ ಸ್ಟೀಲ್ ಹಾಕಬೇಕು? ಹಿ ಶುಡ್ ಲರ್ನ್ ನಾಟ್ ಟು ಸ್ಟೀಲ್. ಯಾವುದು? ಕಳ್ತನ ಮಾಡದೇ ಇರಲು ಕಲಿಬೇಕು ಅವನು, ಅದನ್ನು ಕಲ್ತ್ಕೋಬೇಕು. ಏನಂತ? ಕಳ್ತನ ಮಾಡಬಾರ್ದು ಅಂತ. ಈ ಒಂದು ಸಿಚುವೇಶನಲ್ಲಿ ಯಾವುದು ಸೂಕ್ತ ಆಗತ್ತೆ? STEAL, ಕಳ್ತನ ಮಾಡಬಾರ್ದು, ನಾಟ್ ಟು ಸ್ಟೀಲ್. ಸೊ ಹೀಗೆ ನೀವು ಆನ್ಸರ್ ಮಾಡಬೇಕಾಗ್ತದೆ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಪ್ಲೀಸ್ ಕಲೆಕ್ಟ್ ದ ಚೆಕ್. ಚೆಕ್ ಎರಡು ಥರ ಚೆಕ್ ಇದೆ ನೋಡಿ. ಚೆಕ್ ಮಾಡೋದು ನಾವು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋದು ಒಂದಾದರೆ, ಇನ್ನೊಂದು CHEQUE. ಏನದು? ಚೆಕ್ ಅಂದರೆ ನಾವು ಮಾಮೂಲಿ ಬ್ಯಾಂಕಲ್ಲಿ, ನೀವೆಲ್ಲರಿಗೂ ಗೊತ್ತಿದೆ, ಕಾಮರ್ಸ್ ಸ್ಟೂಡೆಂಟ್ಸು. ಸೊ ಇಲ್ಲಿ ಯಾವುದು ಸೂಕ್ತ ಆಗುತ್ತೆ? ಚೆಕ್ಕು. ಪ್ಲೀಸ್ ಕಲೆಕ್ಟ್ ದ ಚೆಕ್ ಬಿಫೋರ್ ಯು ಲೀವ್ ಟುಡೇ. 50,000 ಚೆಕ್ ಬರೆದಿದ್ದೀನಿ, ತಗೋ. ಸೊ ಆ ಚೆಕ್ನ ನಾವು ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಹ್ಯಾಸ್ ಈ ಸೆಂಟ್ ದ ಮೇಲ್? ನೋಡಿ, ಮೇಲ್ ನೋಡಿ, MALE ಮೇಲ್ ಅಂತೀವಿ, MAIL ಮೇಲ್. ಈ ಯಾವುದು ಇಲ್ಲಿ ಸೂಕ್ತ? MAIL. ಬೋಲ್ಡ್ ಆಗಿರೋವಂಥದ್ದು ಇಲ್ಲಿ ಆನ್ಸರ್ಸ್ ಆಗಿರ್ತದೆ. ಹ್ಯಾಸ್ ಈ ಸೆಂಟ್ ದ ಮೇಲ್? ಅವನು ಮೇಲ್ ಕಳಿಸಿದ್ದಾನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಫಿಲ್ ದ ಬ್ಲ್ಯಾಂಕ್ಸ್ ಟು ಆನ್ಸರ್ ದೀಸ್ ಕ್ವೆಶನ್ಸ್ ಇನ್ ಆರ್ಡರ್ ಟು ಗೆಟ್ 2 marks. ಸೊ ಹೋಮೋನಿಮ್ಸ್ ಈ ಥರ. ಸೊ ಸಮ್ಟೈಮ್ಸ್ ಯು ವಿಲ್ ಬಿ ಆಸ್ಕ್ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ ಫ್ರಮ್ ದಿ ಸೇಮ್ ಸೆಕ್ಷನ್. ಈ ಹೋಮೋನಿಮ್ಮಿಂದಾನೇ ಬೇರೆ ಥರನೂ ಪ್ರಶ್ನೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯು ವಿಲ್ ಬಿ ಆಸ್ಕ್ ಟು ರೈಟ್ 2 sentences ಫಾರ್ ದ ಗಿವೆನ್ ವರ್ಡ್. ಒಂದೇ ಒಂದು ಪದ ಕೊಡ್ತಾರೆ, ಆ ಪದಕ್ಕೆ 2 ಥರ ನೀವು ವಾಕ್ಯಗಳನ್ನ ರಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ 1, ಬುಕ್ ಅನ್ನುವಂಥ ಒಂದು ಪದ ಇದೆ. ಆ ಒಂದು ಬುಕ್ ಅನ್ನುವಂಥ ವರ್ಡ್ ಯೂಸ್ ಮಾಡಿಕೊಂಡು ಈ 2 ಸೆಂಟೆನ್ಸಸ್ನ ನೀವು ಫ್ರೇಮ್ ಮಾಡಬೇಕಾಗ್ತದೆ. ನಾನಿಲ್ಲಿ 2 ಸೆಂಟೆನ್ಸಸ್ನ ಫ್ರೇಮ್ ಮಾಡಿದ್ದೀನಿ. ಫಸ್ಟ್ ಸೆಂಟೆನ್ಸ್ ಏನು? ಐ ಹ್ಯಾವ್ ಬುಕ್ ದ ಫ್ಲೈಟ್ ಟಿಕೆಟ್ಸ್. ನೋಡಿ, 2 ಮೀನಿಂಗ್ ಬರ್ತದೆ. ಬುಕ್ ಅಂತ, ಬುಕ್ ಅಂದರೆ ಏನೋ ಟಿಕೆಟ್ ಬುಕ್ ಮಾಡೋದು, ಆಯಿತಾ. ಇನ್ನೊಂದು ಬುಕ್ ಅಂದರೆ ಏನೋ ಪುಸ್ತಕ. ಸೊ 2 ಮೀನಿಂಗ್ ಬರ್ತದೆ. 2 ಮೀನಿಂಗ್ ಇರುವಂಥ ಸೆಂಟೆನ್ಸ್ಗಳನ್ನ ನಾವು ಬರಿಬೇಕಾಗ್ತದೆ. ಲಾಸ್ಟ್ ಪ್ರೀವಿಯಸ್ ಇಯರು ಅದೇ ಥರದ ಒಂದು ಕ್ವೆಶನ್ ಕೊಟ್ಟಿದ್ರು. ಆ ಕಾರಣದಿಂದ ಈ ಥರದ ಎಕ್ಸಾಂಪಲ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ. ಐ ಹ್ಯಾವ್ ಬುಕ್ಡ್ ದ ಫ್ಲೈಟ್ ಟಿಕೆಟ್ಸ್. ಈ ಒಂದು ಸೆಂಟೆನ್ಸ್ನಲ್ಲಿ ಬುಕ್ಡ್ ಅಂದರೆ ಏನೋ ಟಿಕೆಟ್ಸ್ನ ಬುಕ್ ಮಾಡೋದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಹ್ಯಾವ್ ರಿಟನ್ ಎ ಬುಕ್. ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಸೊ 2 ಮೀನಿಂಗ್ ಇರುವಂಥ ಸೆಂಟೆನ್ಸ್ಗಳನ್ನ ನಾವು ಬರೆದಿದ್ದೀವಿ ಬೈ ಯೂಸಿಂಗ್ ಎ ವರ್ಡ್ ಬುಕ್. ಎಕ್ಸಾಂಪಲ್ 2 ನೋಡಿ, ಬಾರ್ಕ್ ಅಂತ. ಬಾರ್ಕ್, ಈ ಬಾರ್ಕ್ ಅನ್ನುವಂಥ ಪದಕ್ಕೆ 2 ಮೀನಿಂಗ್ಸ್ ಇದ್ದಾವೆ. ಒಂದು, ಬಾರ್ಕ್ ಅಂದರೆ ಮರದ ತೊಗಟೆ ಚರ್ಮ ಇರ್ತದಲ್ಲ, ಅದನ್ನು ನಾವು ಬಾರ್ಕ್ ಅಂತ ಹೇಳ್ತೀವಿ. ದ ಬಾರ್ಕ್ ಆಫ್ ದಿಸ್ ಟ್ರೀ ಈಸ್ ಯೂಸ್ಡ್ ಫಾರ್ ಸಮ್ ಮೆಡಿಸಿನ್. ಈ ಮರದ ತೊಗಟೆಯಿಂದ ಯಾವುದೋ ಒಂದು ಔಷಧಿ ಮಾಡ್ತಾರಂತಪ್ಪ ಅಂತ ಯಾರೋ ಹೇಳ್ತಾ ಇದ್ದಾರೆ. ಸೊ ದ ಬಾರ್ಕ್ ಈಸ್ ಯೂಸ್ಡ್ ಹಿಯರ್. ಅದೇ ಒಂದು ಬಾರ್ಕ್ ಅನ್ನುವಂಥ ವರ್ಡನ್ನು ನಾವು ಇನ್ನೊಂದು ಸೆಂಟೆನ್ಸ್ನಲ್ಲೂ ಕೂಡ ಬಳಸಿದ್ದೀವಿ. ವಿ ಶುಡ್ ಜಸ್ಟ್ ಇಗ್ನೋರ್ ವೆನ್ ದ ಸ್ಟ್ರೀಟ್ ಡಾಗ್ಸ್ ಬಾರ್ಕ್. ಬೀದಿ ನಾಯಿಗಳು ಬೊಗಳ್ತಾ ಇರಬೇಕಾದ್ರೆ ನಾವು ಇಗ್ನೋರ್ ಮಾಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ. ಸೊ 2 ಸೆಂಟೆನ್ಸ್ನಲ್ಲಿ ಬಾರ್ಕ್ ಅನ್ನುವಂಥ ಪದದ ಡಿಫ್ರೆಂಟ್ ಮೀನಿಂಗ್ಸ್ ಇರುವಂಥ ಯೂಸೇಜ್ನ ನಾವು ಬಳಸಿದ್ದೀವಿ. ಇನ್ನೂ ಒಂದು ಎಕ್ಸಾಂಪಲ್ ಇದೆ, ಅದು ಏನೋ ಬ್ಲಾಕ್ ಅಂತ. ಹಿ ನೀಡ್ಸ್ 2 bags ಆಫ್ ಸಿಮೆಂಟ್, ಎಮ್ಸ್ಯಾಂಡ್ ಆ್ಯಂಡ್ ಸಾಲಿಡ್ ಬ್ಲಾಕ್ಸ್, ಅಂದರೆ ಇಟ್ಟಿಗೆಗಳು ಅಂತ ಬ್ಲಾಕ್, ಟು ಸ್ಟಾರ್ಟ್ ದ ವರ್ಕ್. ಇಲ್ಲಿ ಬ್ಲಾಕ್ ಅಂದರೆ ಏನೋ ಈ ಹಾಲೋ ಬ್ಲಾಕು, ಇದು ಕಾಂಕ್ರೀಟ್ ಬ್ಲಾಕು, ಸಿಮೆಂಟ್ ಬ್ಲಾಕು ಅಂತ ಹೇಳ್ತಾರಲ್ಲ, ಆ ಬ್ಲಾಕ್ಸ್. ನೆಕ್ಸ್ಟ್ ಸೆಂಟೆನ್ಸಲ್ಲಿ ನಾವು ನೋಡಿ, ವೆನ್ ಯು ಗೆಟ್ ಸ್ಪ್ಯಾಮ್ ಕಾಲ್ಸ್, ಈ ಫ್ರಾಡ್ ಕಾಲ್ಸ್ ಎಲ್ಲ ಬರ್ತದೆ, ಸ್ಪ್ಯಾಮ್ ಕಾಲ್ಸ್, ಅವಾಗೆಲ್ಲ ಏನು ಮಾಡಬೇಕು? ವೆನ್ ಯು ಗೆಟ್ ಸ್ಪ್ಯಾಮ್ ಕಾಲ್ಸ್ ಜಸ್ಟ್ ಬ್ಲಾಕ್ ದೆಮ್. ಅವುಗಳನ್ನು ಬ್ಲಾಕ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಟಾಸ್ಕ್ ಈಸ್ ವೆರಿ ಸಿಂಪಲ್. ಸೊ ಥರ್ಡ್ ಮೇನ್, ದ ಟಾಸ್ಕ್ ಈಸ್ ಐಡೆಂಟಿಫೈ ದ ಮೀನಿಂಗ್ಸ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಫ್ರಮ್ ದ ಪ್ಯಾಸೇಜ್. ಸೊ ಇದು ಕೂಡ 2 marks ಇರ್ತದೆ. ದ ಟಾಸ್ಕ್ ಈಸ್ ವೆರಿ ಸಿಂಪಲ್. ಸೊ ದೇರ್ ವಿಲ್ ಬಿ ಎ ಪ್ಯಾಸೇಜ್, simple passage in your question paper. We have to read the passage, and after reading the passage there will be 2 words taken from passage. ಅದೇ ಪ್ಯಾಸೇಜ್ ಇಂದ 2 ಪದಗಳನ್ನ ಕೊಟ್ಟಿರ್ತಾರೆ.
ಆ ಪದಗಳಿಗೆ ಐಡೆಂಟಿಫೈ ದ ಮೀನಿಂಗ್ಸ್ ಅಂದರೆ ಆ ಪದಗಳ ಅರ್ಥವನ್ನು ಹುಡುಕಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತದೆ. ಲೆಟ್ಸ್ ಟ್ರೈ ಟು ರೀಡ್ ದ ಪ್ಯಾಸೇಜ್. Naval architects never claim that a ship is unsinkable, but the sinking of the passenger and car ferry Estonia in the Baltic surely should have never have happened. It was well designed and carefully maintained. It carried the proper number of lifeboats. It had been thoroughly inspected the day of its fatal voyage. Yet hours later, the Estonia rolled over and sank in a cold, stormy night. It went down so quickly that most of those on board, caught in their dark, flooding cabins, had no chance to save themselves. Of those who managed to scramble overboard, only 139 survived. The rest died of hypothermia before the rescuers could pluck them from the cold sea. The final death toll amounted to 912 souls. However, there were an unpleasant number of questions about why the Estonia sank and why so many survivors were men in the prime of life, while most of the dead were women, children, and the elderly. So this is a passage about a ship which sank some years ago. So after reading this passage, what we have to do is, there are two words, fatal and scramble. We have to identify the meanings. We have to give the meanings for these two words. Fatal ಅಂದರೆ ಏನು? ಫೇಟಲ್ ಅಂದರೆ ಡೆಡ್ಲಿ ಅಂತ, ಸೊ ಭಯಂಕರ ಅಂತ. ಸೊ ಆ ಫೇಟಲ್ ಅನ್ನೋವಂಥ ವರ್ಡ್ಗೆ ನಾವು ಒಂದು ಮೀನಿಂಗ್ ಬರೀಬೇಕು. ಅಲ್ಲಿ ಡೆಡ್ಲಿ ಅಂತ ನಾವು ಬರೆದ್ರೆ ಸಾಕು. ಸ್ಕ್ರಾಂಬಲ್ ಅಂದರೆ ಏನು? ಸ್ಕ್ರಾಂಬಲ್ ಅಂದರೆ ಹರಸಾಹಸ ಪಡುವಂಥದ್ದು, ಸಾಹಸ ಮಾಡುವಂಥದ್ದು. ಏನಕ್ಕೆ? ಅದರಿಂದ ಹೊರಗಡೆ ಬರೋದಕ್ಕೆ, ಮೇಲೆ ಹತ್ಕೊಂಡು ಬರೋವಂಥದ್ದು. ಸೊ ಕ್ಲೈಮ್ಡ್ ಹಾಕ್ಬೋದು ಅಥವಾ ಸ್ಟ್ರಗಲ್ಡ್ ಅಂತ ನಾವು ಬರೀಬೋದು. ಸೊ ಇಲ್ಲಿ ಒಂದು ಪ್ಯಾಸೇಜ್ ಇರ್ತದೆ, ಆ ಪ್ಯಾಸೇಜಿಂದ ಎರಡು ಪದಗಳು ತೆಗೆದಿರ್ತಾರೆ. ಆ ಪದಗಳು ನಮಗೆ ಆಗಲೇ ಮೀನಿಂಗ್ ಗೊತ್ತಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಮೀನಿಂಗ್, ಆರ್ ಇಫ್ ಯು ಡು ನಾಟ್ ನೋ ದ ವರ್ಡ್ಸ್, ಆ ಪದಗಳು ಇಲ್ಲಿವರೆಗೂ ಕೇಳೇ ಇಲ್ಲ ಅಂತಿದ್ದರೆ, please go through the passage. You will get some hints. So based on that you can find the meanings. So after this we'll move on to the next question. So illi nimige you will be asked to answer 6 questions. Sometimes 6 questions irtade, 6 into 1 6 marks. Sometimes 3 questions, you will be asked to answer only 3 questions. 3 into 2 more questions, 2 marks ಇರ್ತವೆ, 6 ಮಾರ್ಕ್ಸ್ ಬರ್ತದೆ. ಸೊ ಇಲ್ಲಿ 6 ಮಾರ್ಕ್ಸ್ ಪಡ್ಕೊಳ್ಳೋದಕ್ಕೆ ನಮಗೀಗ ಕೆಲವೊಂದು ಕ್ವೆಶನ್ಸು, ಕಮ್ಯುನಿಕೇಷನ್ ರಿಲೇಟೆಡ್ ಕ್ವೆಶನ್ಸ್ ಇರ್ತವೆ. ಸೊ ಕ್ವೆಶನ್ಸ್ ಇಲ್ಲಿ ನಾನು ನಿಮಗೆ 15 to 20 ಕ್ವೆಶನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಲೆಟ್ಸ್ ಗೋ ಥ್ರೂ ಆಲ್ ದೀಸ್ ಕ್ವೆಶನ್ಸ್. ಒನ್ಸ್ ಯು ಗೋ ಥ್ರೂ ಆಲ್ ದೀಸ್ 15 to 20 ಕ್ವೆಶನ್ಸ್, ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ 6 ಕ್ವೆಶನ್ಸ್ ವಿಚ್ ಕಮ್ ಇನ್ ಯುವರ್ ಕ್ವೆಶನ್ ಪೇಪರ್. ನಿಮ್ಮ ಕ್ವೆಶನ್ ಪೇಪರಲ್ಲಿ ಬರುವಂಥ 6 ಕ್ವೆಶನ್ಸ್, ಕಮ್ಯುನಿಕೇಷನ್ ರಿಲೇಟೆಡ್ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ಈ ಒಂದು ಕ್ವೆಶನ್ಸು, ಮಾಡೆಲ್ ಕ್ವೆಶನ್ಸು ಹೆಲ್ಪ್ ಆಗ್ತದೆ. ಫಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ಕಮ್ಯುನಿಕೇಷನ್? ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ಈಸ್ ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಐಡಿಯಾಸ್, ಇನ್ಫಾರ್ಮೇಷನ್ ಆ್ಯಂಡ್ ಫೀಲಿಂಗ್ಸ್. ಇದೇ ಬರೀಬೇಕು ಅಂತಲ್ಲ, ಸೊ ಬೇರೆ ಥರನೂ ನೀವು ಆನ್ಸರ್ ಮಾಡ್ಬೋದು. ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್ ಅಂತ ಒಬ್ಬರು ಹೇಳ್ತಾರೆ. ಇಟ್ ಈಸ್ ಕಮ್ಯುನಿಕೇಷನ್ ಈಸ್ ನಥಿಂಗ್ ಬಟ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಇನ್ಫಾರ್ಮೇಷನ್ ಅಂತ ಇನ್ನೊಬ್ಬರು ಹೇಳ್ತಾರೆ. ಸೊ ರೆಲೆವೆಂಟ್ ಆಗಿರೋವಂಥ ಯಾವುದೇ ಒಂದು ಡೆಫಿನಿಷನ್ನ ನೀವು ಕೊಡ್ಬೋದು. ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಆರ್ ದ 2 ಟೈಪ್ಸ್ ಆಫ್ ಕಮ್ಯುನಿಕೇಷನ್? ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ನಾವು ಜನರಲ್ ಆಗಿ 2 ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್ನ ನೋಡ್ತೀವಿ. ವಾಟ್ ಈಸ್ ವರ್ಬಲ್ ಕಮ್ಯುನಿಕೇಷನ್? ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು? ವರ್ಬಲ್ ಕಮ್ಯುನಿಕೇಷನ್ ಅಂತಂದರೆ ಕಮ್ಯುನಿಕೇಷನ್ ದಟ್ ಹ್ಯಾಪನ್ಸ್ ವಿತ್ ರಿಟನ್ ಆರ್ ಸ್ಪೋಕನ್ ವರ್ಡ್ಸ್. ಪದಗಳಿರಬೇಕು, ಇಲ್ಲ ಮಾತಾಡಬೇಕು, ಇಲ್ಲಾಂದರೆ ಬರೆದಿರಬೇಕು. ಆ ಒಂದು ಪದಗಳ ಮೂಲಕ ಕಮ್ಯುನಿಕೇಷನ್ ದಟ್ ಹ್ಯಾಪನ್ಸ್ ವಿತ್ ರಿಟನ್ ಆರ್ ಸ್ಪೋಕನ್ ವರ್ಡ್ಸ್ ಈಸ್ ಕಾಲ್ಡ್ ವರ್ಬಲ್ ಕಮ್ಯುನಿಕೇಷನ್. ಫಾರ್ ಎಕ್ಸಾಂಪಲ್ ಲೆಟರ್ ಆಗಿರ್ಬೋದು, ಮೇಲ್ ಆಗಿರ್ಬೋದು,
ಸ್ಪೀಚ್ ಆಗಿರ್ಬೋದು, ಇವೆಲ್ಲ ಏನೋ ವರ್ಬಲ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್? ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ದಟ್ ಹ್ಯಾಪನ್ಸ್ ವಿತೌಟ್ ರಿಟನ್ ಆರ್ ಸ್ಪೋಕನ್ ವರ್ಡ್ಸ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಅಂದರೆ ಯಾವುದೇ ಪದಗಳನ್ನು ಬಳಸದೆ ಮೆಸೇಜ್ನ ಕನ್ವೆ ಮಾಡ್ತಾ ಇದ್ರೆ ಅದನ್ನು ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಥರನೂ ಬರೀಬೋದು, ಕಮ್ಯುನಿಕೇಷನ್ ದಟ್ ಹ್ಯಾಪನ್ಸ್ ವಿತ್ ಬಾಡಿ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಪದಗಳನ್ನೇ ಬಳಸದೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಬಾಡಿ ಮೂಮೆಂಟ್ಸ್ನಲ್ಲೇ ನಾವು ಕನ್ವೆ ಮಾಡಿದ್ರೆ ಮೆಸೇಜ್ನ, ದಟ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಕೈನೆಸಿಕ್ಸ್ ಅಂತ. ಇದು ಸುಮಾರು ಸತಿ ಕೇಳಿರೋದ್ರಿಂದ ಇಲ್ಲಿ ನಾವು ಮಾಡೆಲ್ ಪೇಪರ್ನಲ್ಲಿ ಇಟ್ಟಿದ್ದೀವಿ. ಸೊ ವಾಟ್ ಈಸ್ ಕೈನೆಸಿಕ್ಸ್? ಕೈನೆಸಿಕ್ಸ್ ಅಂತಂದರೆ ದ ಸ್ಟಡಿ ಆಫ್ ಬಾಡಿ ಮೂಮೆಂಟ್ಸ್ ಆ್ಯಂಡ್ ಜೆಸ್ಚರ್ಸ್ ಈಸ್ ಕಾಲ್ಡ್ ಕೈನೆಸಿಕ್ಸ್. ಸೊ ನಾವು ಕಮ್ಯುನಿಕೇಷನಲ್ಲಿ ಬಾಡಿ ಮೂಮೆಂಟ್ಸ್ ಮಾಡ್ತಾ ಇರ್ತೀವಿ, ಜೆಸ್ಚರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ನಾವು ಕೈನೆಸಿಕ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಕೈನೆಸಿಕ್ಸ್? ದ ಸ್ಟಡಿ ಆಫ್ ಬಾಡಿ ಮೂಮೆಂಟ್ಸ್ ಆ್ಯಂಡ್ ಜೆಸ್ಚರ್ಸ್ ಈಸ್ ಕಾಲ್ಡ್ ಕೈನೆಸಿಕ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 6. ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ಗೆ ಯಾವುದಾದ್ರೂ 2 ಎಕ್ಸಾಂಪಲ್ಸ್ ಕೊಡಿ, ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ 2 ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳಿದ್ರೆ, ಐ ಕಾಂಟ್ಯಾಕ್ಟ್, ಬಾಡಿ ಮೂಮೆಂಟ್ಸ್, ಸ್ಮೈಲ್, ನಾಡಿಂಗ್ ಹೆಡ್, ಶೇಕಿಂಗ್ ಹ್ಯಾಂಡ್ಸ್. ಸೊ ಇವೆಲ್ಲ ಏನು ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್ಸ್ ಅಥವಾ ಬಾಡಿ ಲ್ಯಾಂಗ್ವೇಜ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ಲಿಸ್ನಿಂಗ್? ಲಿಸ್ನಿಂಗ್ ಅಂದರೆ ಏನು? ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಸೀವಿಂಗ್. ನಾವು ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದರೆ ರಿಸೀವ್ ಮಾಡ್ಕೊಳ್ಳೋದನ್ನು, ಅದನ್ನು ಇಂಟರ್ಪ್ರಿಟಿಂಗ್. ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಸೀವಿಂಗ್, ಇಂಟರ್ಪ್ರಿಟಿಂಗ್ ಆ್ಯಂಡ್ ರೀಕಾಲಿಂಗ್ ದ ಮೆಸೇಜ್ ಆರ್ ದ ಇನ್ಫಾರ್ಮೇಷನ್. ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದರೆ ಅದನ್ನು ರಿಸೀವ್ ಮಾಡಿಕೊಂಡು, ಅದನ್ನು ಅವಲೋಕನೆ ಮಾಡಿ, ಇದನ್ನು ಪ್ರೋಸೆಸ್ ಮಾಡಿಕೊಂಡು ಅದನ್ನು ರೀಕಾಲ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ನ ನಾವು ಲಿಸನಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಲಿಸನಿಂಗ್? ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಸೀವಿಂಗ್, ಇಂಟರ್ಪ್ರಿಟಿಂಗ್ ಆ್ಯಂಡ್ ರೀಕಾಲಿಂಗ್ ದ ಮೆಸೇಜ್, ಅನಲೈಸಿಂಗ್ ದ ಮೆಸೇಜ್. ಅದನ್ನು ನಾವೇನಂತ ಕರಿತೀವಿ? ಲಿಸನಿಂಗ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಟೈಪ್ಸ್ ಇನ್ ಲಿಸನಿಂಗ್. ವಾಟ್ ಆರ್ ದ ಟೈಪ್ಸ್ ಆಫ್ ಲಿಸನಿಂಗ್? ಅದರಲ್ಲಿ ಕೆಲವೊಂದು ವಿಧಗಳಿದ್ದಾವೆ. ಆ್ಯಕ್ಟಿವ್ ಲಿಸನಿಂಗ್ ಇದೆ, ಪ್ಯಾಸಿವ್ ಲಿಸನಿಂಗ್ ಇದೆ, ಕ್ರಿಟಿಕಲ್ ಲಿಸನಿಂಗ್ ಇದೆ, ಡೀಪ್ ಲಿಸನಿಂಗ್ ಅಂತಿದೆ. ಈ 4 ಟೈಪ್ಸ್ ಆಫ್ ಲಿಸನಿಂಗ್ಸ್ನ ನೀವು ನೆನ್ಪಿಟ್ಕೊಳ್ಳಿ. ಇಫ್ ದೇರ್ ಈಸ್ ಎ ಕ್ವೆಶನ್ ಆನ್ ದಿಸ್, ವಾಟ್ ಆರ್ ದ ಟೈಪ್ಸ್ ಆಫ್ ಲಿಸನಿಂಗ್ ಅಂತಿದ್ದರೆ ನೀವು ಈ 4 ಬರೀರಿ: ಆ್ಯಕ್ಟಿವ್ ಲಿಸನಿಂಗ್, ಪ್ಯಾಸಿವ್ ಲಿಸನಿಂಗ್, ಕ್ರಿಟಿಕಲ್ ಲಿಸನಿಂಗ್, ಡೀಪ್ ಲಿಸನಿಂಗ್ ಅಂತ. ಆಯಿತು. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ಆ್ಯಕ್ಟಿವ್ ಲಿಸನಿಂಗ್? ಆ್ಯಕ್ಟಿವ್ ಲಿಸನಿಂಗ್ ಅಂದರೆ ಏನು? ದ ಲಿಸನಿಂಗ್ ವಿತ್ ಅಟೆನ್ಷನ್ ಟು ಕಂಪ್ರಿಹೆಂಡ್ ಆ್ಯಂಡ್ ರೆಸ್ಪಾಂಡ್ ಟು ದ ಮೆಸೇಜ್ ಈಸ್ ಕಾಲ್ಡ್ ಆ್ಯಕ್ಟಿವ್ ಲಿಸನಿಂಗ್. ಅಂದರೆ ಅಟೆಂಟಿವ್ ಆಗಿ ಕೇಳಿಸ್ಕೊತಾ ಇದ್ದರೆ ಅದನ್ನು ಆ್ಯಕ್ಟಿವ್ ಲಿಸನಿಂಗ್ ಅಂತ ಅಂತೀವಿ. ಸಿಂಪಲ್ ಅಷ್ಟೇ. ಆ್ಯಕ್ಟಿವ್ ಲಿಸನಿಂಗ್ ಅಂದರೆ ಏನು? ಸ್ವಲ್ಪ ಆ್ಯಕ್ಟಿವ್ ಆಗಿ ಕೇಳಿಸ್ಕೊಪ್ಪ, ಅಟೆಂಟಿವ್ ಆಗಿ ಕೇಳಿಸ್ಕೊ ಅಂತೀವಲ್ವ. ಏನಕ್ಕೆ? ಟು ಕಾಂಪ್ರಹೆಂಡ್ ಅಂದರೆ ಅದನ್ನು ಗ್ರಹಿಸೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಅದನ್ನು ರೆಸ್ಪಾಂಡ್ ಮಾಡೋದಕ್ಕೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊ, ಯಾಕಂದರೆ ನೀನು ಮತ್ತೆ ಹೇಳಬೇಕು ನನಗೆ ಅಂತ ಹೇಳ್ತಾ ಇರ್ತಾರೆ. ಸೊ ದ ಲಿಸನಿಂಗ್ ವಿತ್ ಅಟೆನ್ಷನ್ ಟು ಕಾಂಪ್ರಹೆಂಡ್ ಆ್ಯಂಡ್ ರೆಸ್ಪಾಂಡ್ ಟು ದ ಮೆಸೇಜ್ ಈಸ್ ಕಾಲ್ಡ್ active listening. So the next question is, what is the difference between listening and hearing? So listening is different, hearing is different. So if you look at the characters or features of these 2 activities, they are different. So listening is a psychological process or psychological activity, whereas hearing is just a physical activity, right? So the next difference is, listening is a skill, whereas hearing is an ability. And listening involves attention and hearing may not involve attention. So because ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡೋದ್ರಿಂದ ಅದು ಹಿಯರಿಂಗ್ ಆಗುತ್ತೆ. ಅದೇ ಅಟೆಂಟಿವ್ ಆಗಿ ನಾವು ಕೇಳಿಸ್ಕೊತಾ ಇದ್ರೆ ದಟ್ ಬಿಕಮ್ಸ್ ಲಿಸನಿಂಗ್. ಲಾಸ್ಟ್ ನೋಡಿ, ಲಿಸನಿಂಗ್ ಹ್ಯಾಪನ್ಸ್ ಅಟ್ ಕಾನ್ಷಿಯಸ್ ಲೆವೆಲ್. ನಾವು ಕಾನ್ಷಿಯಸ್ ಆಗಿ ಅದನ್ನು ಕ್ರಿಯೆ ಮಾಡ್ತಾ ಇರ್ತೀವಿ. Whereas hearing does not happen at conscious level, it happens at subconscious level. ಎಲ್ಲೋ ಹಿಂದ್ಗಡೆ ಸುಮ್ಮನೆ ಏನೋ ಕೇಳಿಸ್ಕೊತಾ ಇರೋದು. ಈಗ ಸಾಂಗ್ಸು ಅಷ್ಟೇ, ಕೆಲವೊಂದು ಸತಿ ಲಿರಿಕ್ಸ್ನ ನಾವು ಫಾಲೋ ಮಾಡಲ್ಲ, ಕೆಲವೊಂದು ಸತಿ ಫಾಲೋ ಮಾಡ್ತೀವಿ. ಸೊ ಅದನ್ನು ಹಿಯರಿಂಗ್ ಮತ್ತು ಲಿಸನಿಂಗ್ ಅಂತ 2 ಡಿಫ್ರೆನ್ಸಸ್ ಇರ್ತವೆ.
ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಕ್ವೆಶನ್ ನಂಬರ್ 11, ವಾಟ್ ಆರ್ ದ, ಸೊ ಈ 11, 12, 13 ಈ ಥರ ಎಲ್ಲ ಇರಲ್ಲ, ಓನ್ಲಿ 6 ಕ್ವೆಶನ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಕ್ವೆಶನ್ ಪೇಪರ್. ಆ 6ಗೆ 6 ಕ್ವೆಶನ್ಸು ಬರೀಬೇಕು. ಸೊ ನಾನು ಇಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ ಪೇಪರ್ಸ್ ಇವೆಲ್ಲ ಎಕ್ಸಾಂಪಲ್ಸ್ ಇದ್ದರೆ ಇದರಲ್ಲಿ ಕೆಲವು ಬರಬಹುದು ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಆರ್ ದ ಬ್ಯಾರಿಯರ್ಸ್ ಆಫ್ ಲಿಸನಿಂಗ್. ಬ್ಯಾರಿಯರ್ಸ್ ಅಂದರೆ ಏನು? ಅಡ್ಡಿ. ಒಂದು ಲಿಸನಿಂಗಿಗೆ ನಾವು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಅದಕ್ಕೆ ಅಡ್ಡಿ ಬರುವಂಥದ್ದು ಏನೇನು? ಫಿಸಿಕಲ್ ಬ್ಯಾರಿಯರ್, psychological barrier, language barrier, cultural barrier. These are the 4 barriers. There are some more barriers, but these are the main important barriers that we come across. So next question nodi, how is lack of interest become a barrier to listening? ಸೊ ಒಂದೊಂದ್ಸತಿ ಏನಾಗುತ್ತೆ, ವೆನ್ ವಿ ಆರ್ ಎಂಗೇಜ್ಡ್ ಇನ್ ಲಿಸನಿಂಗ್, ನಾವು ಕೇಳಿಸ್ಕೊಳ್ಳೋದ್ರಲ್ಲಿ ಎಂಗೇಜ್ ಆಗಿದ್ದಾಗ ಅಲ್ಲಿ ಸಮ್ಟೈಮ್ಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆಲ್ಸೋ ಬಿಕಮ್ಸ್ ಬ್ಯಾರಿಯರ್ ಟು ಲಿಸ್ನಿಂಗ್. ಅದು ಹೇಗೆ ಅಂತ ನನ್ನ ಪ್ರಶ್ನೆ ಕೇಳಿದೆ. ಅದಕ್ಕೆ ಉತ್ತರ ಹೆಂಗೆ ನಾವು ಕೊಡ್ಬೋದು? ಆನ್ಸರ್ ನೋಡಿ, ವೆನ್ ದ ಲಿಸನರ್ ಹ್ಯಾಸ್ ಲ್ಯಾಕ್ ಆಫ್ ಇಂಟ್ರೆಸ್ಟ್, he or she cannot grasp what is spoken, so it becomes a barrier to the listening. Right? So the next question ನೋಡಿ, what are the principles of a good listener? ಒಬ್ಬ ಒಳ್ಳೆ ಲಿಸನರ್ಗೆ ಇರಬೇಕಾಗಿರೋಂಥ ಪ್ರಿನ್ಸಿಪಲ್ಸ್ ಏನು? ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್, ಒಬ್ಬ ಮಾತಾಡಬೇಕಾದ್ರೆ ನಾವು ಅವರಿಗೆ ಐ ಕಾಂಟ್ಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ನೋಟ್ ಟೇಕಿಂಗ್. ನೆಕ್ಸ್ಟ್ ಲೆಟ್ಟಿಂಗ್ ದ ಸ್ಪೀಕರ್ ಫಿನಿಶ್ ಇಸ್ ಟಾಕ್ ಬಿಫೋರ್ ಆಸ್ಕಿಂಗ್ ಡೌಟ್ಸ್. ಏನೋ ಡೌಟ್ ಇರ್ತದೆ, ಸ್ಪೀಕರ್ ತನ್ನ ಮಾತು ಮುಗಿಸೋದಕ್ಕಿಂತ ಮುಂಚೆನೇ ನಾವು ಕೇಳಬಾರ್ದು, ಮುಗಿಸೋವರೆಗೂ ನಾವು ಅವಾಗ ಅವಕಾಶ ಕೊಡಬೇಕು. ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್, ನೋಟ್ ಟೇಕಿಂಗ್, letting the speaker finish his talk before we ask doubts. So these are some of the principles of a good listener. Next question ನೋಡಿ, what is paralanguage? ಸೊ ಈ ಕ್ವೆಶನ್ನ ಕೂಡ ಸುಮಾರು ಸತಿ ಕೇಳಿದ್ದಾರೆ. what is paralanguage? Communication that happens with tone, intonation, pitch and speed is called paralanguage. ನಾವು ಕಮ್ಯುನಿಕೇಷನಲ್ಲಿ ಒಂದ್ಸತಿ ಟೋನು, ಧ್ವನಿನ ಒಂದ್ಸತಿ ಏರು ಧ್ವನಿಯಲ್ಲಿ, ಕೆಲವೊಂದು ಸತಿ ಕಡಿಮೆ ಧ್ವನಿಯಲ್ಲಿ, ಟೋನು, ಇಂಟೋನೇಷನ್ನು, ಪಿಚ್ಚು, ಸ್ಪೀಡು, ಇದನ್ನೆಲ್ಲ ನಾವು ಬಳಸ್ಕೊಂಡು ನಾವು ಕಮ್ಯುನಿಕೇಷನ್ನ ಮೆಸೇಜನ್ನ ಒಂದು ಕನ್ವೆ ಮಾಡ್ತಾ ಇದ್ದರೆ ಅದನ್ನು ನಾವು ಪ್ಯಾರಾಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಮೆಂಟ್ ಬೈ ರೀಡಿಂಗ್? ರೀಡಿಂಗ್ ಅಂದರೆ ಏನು ಅಂತ ಕೇಳ್ಬೋದು. ರೀಡಿಂಗ್ ಈಸ್ ಅನ್ ಎಬಿಲಿಟಿ ಟು ಕಾಂಪ್ರಹೆಂಡ್ ದ ರಿಟನ್ ಟೆಕ್ಸ್ಟ್. ಅಂದರೆ ಬರೆದಿರೋವಂಥ, ಬರಹದ ರೂಪದಲ್ಲಿರುವಂಥ ಟೆಕ್ಸ್ಟನ್ನ, ಒಂದು ಮೆಸೇಜನ್ನ ಅರ್ಥೈಸ್ಕೊಳ್ಳೋದಕ್ಕೆ ಇರುವಂಥ ಒಂದು ಎಬಿಲಿಟಿನ ನಾವೇನಂತೀವಿ? ರೀಡಿಂಗ್ ಅಂತೀವಿ. ಇಟ್ ಈಸ್ ಅನ್ ಎಬಿಲಿಟಿ ಟು ಕಾಂಪ್ರಹೆಂಡ್ ದ ರಿಟನ್ ಟೆಕ್ಸ್ಟ್ ಈಸ್ ಕಾಲ್ಡ್ ರೀಡಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ರೀಡಿಂಗ್ ಸ್ಕಿಲ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಎಕ್ಸಾಂಪಲ್ಸ್ ಫಾರ್ ಆಡಿಯೋ ವಿಜುವಲ್ ಕಮ್ಯುನಿಕೇಷನ್. ಗಿವ್ ಎಕ್ಸಾಂಪಲ್ಸ್ ಅಂತ ನಿಮ್ಗೆ ಕೊಡ್ತಾರೆ, ಹೋದ ಸತಿ ಕೊಟ್ಟಿದ್ರು, ಎಕ್ಸಾಂಪಲ್ಸ್ ಕೊಡಬೇಕು. ಆಡಿಯೋ ವಿಜುವಲ್ ಅಂದರೆ ಏನು? ಆಡಿಯೋ ಅಂದರೆ ನಿಮ್ಗೆ ಗೊತ್ತಿದೆ ಸೌಂಡು, ವಿಜುವಲ್ ಅಂದರೆ ಇಮೇಜಸ್ ಅಥವಾ ವಿಡಿಯೋಸ್. ಅದಕ್ಕೆ ಎಕ್ಸಾಂಪಲ್ಸ್ ಕೊಡಿ, ಆಡಿಯೋ ವಿಜುವಲ್ ಕಮ್ಯುನಿಕೇಷನ್ಸ್ ಅಂತ ಕೇಳ್ಬೋದು. ಹೋದ ಸತಿ ಒಂದು ಪ್ರಶ್ನೆ ಬಂದಿತ್ತು. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನು? ಟಿ ವಿ ಆಡಿಯೋ ವಿಜುವಲ್ ಕಮ್ಯುನಿಕೇಷನ್ಗೆ ಎಕ್ಸಾಂಪಲ್, ಫೋನ್, ಪ್ರೆಸೆಂಟೇಷನ್ಸ್, ಚಾರ್ಟ್ಸ್, ಗ್ರಾಫ್ಸು, ಇಮೇಜಸ್ಸು, ರೇಡಿಯೋ ಅನ್ನೋದು ಆಡಿಯೋಗೆ ಬರ್ತದೆ. ಸೊ ಇವೆಲ್ಲನೂ ಕೂಡ ಎಕ್ಸಾಂಪಲ್ಸ್ ಫಾರ್ ಆಡಿಯೋ ವಿಜುವಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಡಸ್ ಪ್ಲಾನಿಂಗ್ ಟು ರಿಪ್ಲೈ ಅಫೆಕ್ಟ್ ಲಿಸನಿಂಗ್? ಸೊ ಯಾರಾದರೂ ಒಬ್ಬರು ರಿಪ್ಲೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ, ಅದನ್ನು ಪೂರ್ತಿ ಕೇಳಿಸ್ಕೊಳ್ದೆ ಏನೋ ಒಂದು ಸಡನ್ನಾಗಿ ನಾನು ಮಾತಾಡಬೇಕು, ನಾನು ರೆಸ್ಪಾಂಡ್ ಮಾಡಬೇಕು ಅಂತ ಆ ಥರದಲ್ಲಿ ಅವರೇನಾದರೂ ಈ ಥರ ಡಿಸಿಷನ್ ತೊಗೊತಾ ಇದ್ದರೆ, ಪ್ಲ್ಯಾನ್ ಮಾಡ್ತಾಯಿದ್ರೆ, ಅದು ಹೇಗೆ ಲಿಸನಿಂಗಿಗೆ ಅಫೆಕ್ಟ್ ಆಗತ್ತೆ ಅಂತ. ವೆನ್ ದ ಲಿಸನರ್ ಪ್ಲ್ಯಾನ್ಸ್ ಟು ರಿಪ್ಲೈ ಟು ದ ಸ್ಪೀಕರ್, he or she cannot pay attention to the speaker or to the message what is said. ಅಲ್ಲಿ ಹೇಳ್ತಾ ಇರೋಂಥ ಮೆಸೇಜ್ಗೂ ಕೂಡ ನಾವು ಅಟೆನ್ಷನ್ ಕೊಡೋಕ್ಕಾಗಲ್ಲ, ಆ ಸ್ಪೀಕರ್ ಏನು ಮಾತಾಡ್ತಾ ಇರೋ ಅನ್ನೋದಕ್ಕೂ ಅಟೆನ್ಷನ್ ಕೊಡೋಕ್ಕಾಗ್ತಾ ಇರಲ್ಲ. ಸೊ ಇಟ್ ಅಫೆಕ್ಟ್ಸ್ ಲಿಸನಿಂಗ್. ಇದು ಲಿಸನಿಂಗ್ನ ಅಫೆಕ್ಟ್ ಮಾಡ್ತದೆ ಅಂತ ನಾವು ಆನ್ಸರ್ ಬರೀಬೇಕು. ಏನು? ವೆನ್ ದ ಲಿಸನರ್ ಪ್ಲ್ಯಾನ್ಸ್ ಟು ರಿಪ್ಲೈ ಟು ದ ಸ್ಪೀಕರ್, he or she cannot pay attention to the speaker, so it affects listening. ಸೊ ಈ ಒಂದು ಎಷ್ಟು 15 ಕ್ವೆಶನ್ಸ್ ಇದ್ದಾವೆ, 15 to 17 ಕ್ವೆಶನ್ಸ್ ಇದ್ದಾವೆ. ಸೊ ಈ ಕ್ವೆಶನ್ಸು
all these questions will help you to score 6 marks. ಸೊ 6 ಕ್ವೆಶನ್ಸ್ ಕೇಳ್ತಾರೆ. ಈ 17 ಕ್ವೆಶನಲ್ಲಿ ನಿಮಗೆ ಯಾವುದಾದ್ರು ಬರಬಹುದು, ಇದರ ಜೊತೆಗೆ ಬೇರೆ ಕ್ವೆಶನ್ನು ಬರಬಹುದು. ಇಫ್ ಯು ಹ್ಯಾವ್ ದ ನಾಲೆಡ್ಜ್ ಆಫ್ ದೀಸ್ 17 questions, I think you will be able to answer the other questions also. So now let's move on to the next question. So in the next question, we are asked to rewrite the sentences into passive voice. So this is for 4 marks. So 4 mark question idu. 4 sentences ಇರ್ತವೆ. We have to change the sentence, active voice sentences into passive voice. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕಾದ್ರೆ ನಮಗೆ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಗೊತ್ತಿರಬೇಕು. ಆಮೇಲೆ ಆ ಸೆಂಟೆನ್ಸ್ ಯಾವ ಟೆನ್ಸ್ನಲ್ಲಿದೆ ಅಂತ ನೋಡ್ಕೋಬೇಕು. ಯಾಕೆಂತಂದರೆ ಯಾವ ಟೆನ್ಸಲ್ಲಿದೆ ಅಂತ ಗೊತ್ತಾದರೆ ನಾವು ಬಿ ವರ್ಬ್ಸ್ನ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪ್ರೆಸೆಂಟ್ ಬಿ ವರ್ಬ್ಸ್ ಈಸ್, ಆಮ್, ಆರ್. ಪಾಸ್ಟ್ ಬಿ ವರ್ಬ್ಸ್ ವಾಸ್, ವರ್. ಸೊ ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ನಾವು ಬಿ ವರ್ಬ್ಸ್ನ ಬಳಸುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಐ ಹ್ಯಾವ್ ಮೇಡ್ ಎ ಸಪ್ರೇಟ್ ವಿಡಿಯೋ ಆನ್ ಪ್ಯಾಸಿವ್ ವಾಯ್ಸ್. So the video link is in the description box. You can watch that video. A detailed explanation with some good number of examples I have given. So you can make use of it. So now let us try to change these 4 sentences into passive voice. So ನಿಮಗೆಲ್ಲ ಗೊತ್ತಿದೆ, passive voice ನಲ್ಲಿ ಆಬ್ಜೆಕ್ಟ್ ಫಸ್ಟ್ ಪ್ಲೇಸ್ ನಲ್ಲಿ ಇರ್ತದೆ. So let us look at the first sentence. ನವೀನ್ ರೋಟ್ ಎ ಲೆಟರ್. ನವೀನ್ ರೋಟ್ ಎ ಲೆಟರ್ ಅಂತಿದೆ. ಸೊ ನವೀನ್ ಅನ್ನೋದು ಸಬ್ಜೆಕ್ಟ್ ಆಗತ್ತೆ, ರೋಟ್ ಅನ್ನೋದು ವರ್ಬ್ ಆಗುತ್ತೆ, ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ಸೊ ಈಗ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಪ್ಲೇಸಲ್ಲಿಗೆ ಬರಿತೀವಿ, ಸಬ್ಜೆಕ್ಟ್ನ ಆಬ್ಜೆಕ್ಟ್ ಪ್ಲೇಸಲ್ಲಿ ಬರಿತೀವಿ. ಜೊತೆಗೆ ಈ ಒಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಯೂಸ್ ಆಫ್ ಬಿ ವರ್ಬ್ಸ್, ಬಿ ವರ್ಬ್ಗಳನ್ನ ಬಳಸ್ತೀವಿ. ನಮಗೆ ಈಸ್, ಆಮ್, ಆರ್ ಅಂತ ಪ್ರೆಸೆಂಟ್ ಬಿ ವರ್ಬ್ಸ್ ಇದ್ದಾವೆ, ವಾಸ್, ವರ್ ಅಂತ ಪಾಸ್ಟ್ ಬಿ ವರ್ಬ್ಸ್ ಇದ್ದಾವೆ. ಅದರ ಜೊತೆಗೆ ಬಿ ಅಂತ ಇದೆ, ಬೀಯಿಂಗ್ ಅಂತಿದೆ, ಬೀನ್ ಅನ್ನೋವಂಥ ಬಿ ವರ್ಬ್ಗಳು ಕೂಡ ಇದ್ದಾವೆ. ಸೊ ಇಲ್ಲಿ ನಾವು ಯಾವ ಬಿ ವರ್ಬ್ಸ್ನ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತಂದರೆ ನೋಡಿ, ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಪ್ಲೇಸಲ್ಲಿ ತಗೊತೀವಿ. ಆಬ್ಜೆಕ್ಟ್ ಯಾವುದಿತ್ತು ಸೆಂಟೆನ್ಸ್ನಲ್ಲಿ, ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ನವೀನ್ ಅನ್ನೋದು ಸಬ್ಜೆಕ್ಟ್ ಇತ್ತು, ರೋಟ್ ಅನ್ನೋದು ವರ್ಬ್ ಇತ್ತು, ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಇತ್ತು. ಆ ಆಬ್ಜೆಕ್ಟ್ನ, ಎ ಲೆಟರ್ ಅನ್ನೋ ಆಬ್ಜೆಕ್ಟ್ನ ನಾವು ಸಬ್ಜೆಕ್ಟ್ ಪ್ಲೇಸ್ಗೆ ಕರ್ಕೊಂಡ್ವಿ, ಎ ಲೆಟರ್ ಅಂತ. ಸೆಂಟೆನ್ಸ್ ಯಾವ ಟೆನ್ಸ್ನಲ್ಲಿತ್ತು, ಪಾಸ್ಟ್ ಟೆನ್ಸ್ನಲ್ಲಿ ಇತ್ತು. ಅದರಿಂದ ನಾವು ಪಾಸ್ಟ್ ಬಿ ವರ್ಬ್ಸ್ ವಾಸ್ ಮತ್ತು ವರ್ ಬಳಸಬೇಕಿತ್ತು. ಎ ಲೆಟರ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ನಾವು ವಾಸ್ ಹಾಕಿದ್ವಿ. ಒಂದು ವೇಳೆ ಮೆನಿ ಲೆಟರ್ಸ್ ಅಂತಿದ್ದಿದ್ರೆ ವರ್ ಅಂತ ಬಳಸ್ತಾ ಇದ್ವಿ. ಎ ಲೆಟರ್ ವಾಸ್, ನೆನಪಿಟ್ಕೋಬೇಕು, ಯಾವುದೇ ವರ್ಬ್ ಇರಲಿ, V1 ಇರಲಿ, V2 ಇರಲಿ, ಅಂದರೆ ಪ್ರೆಸೆಂಟ್ ಇರಲಿ, ಪಾಸ್ಟ್ ಇರಲಿ, ಅದರ V3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ನ ನಾವು ಯೂಸ್ ಮಾಡಬೇಕು ಪ್ಯಾಸಿವ್ ವಾಯ್ಸ್ನಲ್ಲಿ. ನವೀನ್ ರೋಟ್ ಎ ಲೆಟರ್ ಅನ್ನೋವಂಥ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ನಲ್ಲಿ ಬರೆದ್ರೆ ಎ ಲೆಟರ್ ವಾಸ್ ರಿಟನ್ ಬೈ ನವೀನ್ ಅಂತ ಹೇಳಬೇಕಾಗ್ತದೆ. ಸೊ ಈ ರೀತಿ. ಒಂದು ವೇಳೆ ಅದು ಪ್ರೆಸೆಂಟ್ ಟೆನ್ಸ್ ಇದ್ದಿದ್ರೆ ನವೀನ್ ರೈಟ್ಸ್ ಲೆಟರ್ ಅಂತಿದ್ದಿದ್ರೆ ಲೆಟರ್ ಈಸ್ ರಿಟರ್ನ್ ಆಗೋದು, ರೈಟ್? ಹಾಗೆ. ಸೊ ನಾವು ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟ್ ಬಿ ವರ್ಬ್ಸ್, ಪಾಸ್ಟ್ ಇದ್ದರೆ ಪಾಸ್ಟ್ ಬಿ ವರ್ಬ್ಸ್, ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ಬಿ ವರ್ಬ್ಸ್, ಪ್ಲೂರಲ್ ಇದ್ದರೆ ಪ್ಲೂರಲ್ ಬಿ ವರ್ಬ್ಸ್ ಅಷ್ಟೇ. ನೆಕ್ಸ್ಟ್ ನೋಡಿ, ಶಿ ಕ್ಯಾನ್ ಡೂ ಇಟ್. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಶಿ. ಕ್ಯಾನ್ ಡೂ ಅನ್ನೋದೇನು? ವರ್ಬು. ಇಟ್ ಅಂದರೆ ಏನು? ಆಬ್ಜೆಕ್ಟ್ ಅಲ್ವಾ? ಸೊ ಆಬ್ಜೆಕ್ಟ್ ಈ ಕಡೆ ಬರ್ತದೆ ಫಸ್ಟ್ ಪ್ಲೇಸ್ನಲ್ಲಿ, ಇಟ್ ಅಂತ. ಈ ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್ ಅಂತ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಇದ್ದಾಗ ನಾವು ಬಿ ವರ್ಬ್ನಲ್ಲಿ ಯಾವ ಬಿ ವರ್ಬ್ ಯೂಸ್ ಮಾಡಬೇಕು ಅಂದರೆ ಬಿ ಅನ್ನೋಂಥ ಬಿ ವರ್ಬ್ನ ಯೂಸ್ ಮಾಡಬೇಕು. ಶಿ ಕ್ಯಾನ್ ಡೂ ಇಟ್, ಇಟ್ ಕ್ಯಾನ್ ಬಿ. ಕ್ಯಾನ್ ಹಾಗೇ ಉಳ್ಕೋತದೆ, ಕುಡ್ ಆಗಲ್ಲ. ಅದು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಮಾತ್ರ ಕ್ಯಾನ್ ಕುಡ್ ಆಗೋದು. ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ನಲ್ಲಿ ವಿಲ್ಲೇ ಇರ್ತದೆ, ಕ್ಯಾನ್ನೇ ಇರ್ತದೆ, ರೈಟ್? ಶಿ ಕ್ಯಾನ್ ಡೂ ಇಟ್, ಇಟ್ ಕ್ಯಾನ್ ಬಿ ಡನ್. ಡೂಗೆ V3 ಫಾರ್ಮ್ ಏನು? ಡನ್. ಇಟ್ ಕ್ಯಾನ್ ಬಿ ಡನ್ ಬೈ ಹರ್. ನೆಕ್ಸ್ಟ್ ನೋಡಿ, ರವಿ ವಾಸ್ ರಿಪೇರಿಂಗ್ ಹಿಸ್ ಲ್ಯಾಪ್ಟಾಪ್. ರವಿ ವಾಸ್ ರಿಪೇರಿಂಗ್ ಹಿಸ್ ಲ್ಯಾಪ್ಟಾಪ್. ಇಲ್ಲಿ ನೋಡಿ ING ಫಾರ್ಮ್ ಇದೆ, ವಾಸ್ ರಿಪೇರಿಂಗ್ ಅಂತ. ಇದು ಪಾಸ್ಟ್ ಟೆನ್ಸ್ನಲ್ಲಿದೆ. ರವಿ ಅನ್ನೋದು ಸಬ್ಜೆಕ್ಟು, ವಾಸ್ ರಿಪೇರಿಂಗ್ ಅನ್ನೋದು ವರ್ಬ್ ಆಗುತ್ತೆ, ಹಿಸ್ ಲ್ಯಾಪ್ಟಾಪ್ ಅನ್ನೋದು ಆಬ್ಜೆಕ್ಟ್ ಆಗ್ತದೆ. ಸೊ ಹಿಸ್ ಲ್ಯಾಪ್ಟಾಪ್ ಅನ್ನೋದು ಸಬ್ಜೆಕ್ಟ್ ಪ್ಲೇಸ್ಗೆ ಬರ್ತದೆ,
ಈಸ್ ಲ್ಯಾಪ್ಟಾಪ್ ಅಂತ. ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ಹಾಕಿದ್ದಾರೆ, ವರ್ ಹಾಕಿಲ್ಲ, ಅಥವಾ ಈಸ್ ಹಾಕಿಲ್ಲ, ಆರ್ ಹಾಕಿಲ್ಲ. ಹಿಸ್ ಲ್ಯಾಪ್ಟಾಪ್ ನೋಡಿ ING ಇರೋದ್ರಿಂದ, ರಿಪೇರಿಂಗ್ ಅಂತಿರೋದ್ರಿಂದ ಅಲ್ಲಿ ನಾವು ಬಿ ವರ್ಬ್ ಆದಮೇಲೆ ಬೀಯಿಂಗ್ ಅನ್ನುವಂಥ ಬಿ ವರ್ಬ್ನ ಹಾಕಬೇಕು. ಈಸ್ ಲ್ಯಾಪ್ಟಾಪ್ ವಾಸ್ ಬೀಯಿಂಗ್ ರಿಪೇರ್ಡ್ ಬೈ ರವಿ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದೇ ಕ್ಲೀನ್ ದಿಸ್ ಎವ್ರಿ ಡೇ. ಯಾವುದೋ ಒಂದು ಆಫೀಸ್ ಇದೆ ಅಥವಾ ಏನೋ ಒಂದಿದೆ, ಕ್ಲೀನ್ ಮಾಡ್ತಾರೆ. ದೇ ಸಬ್ಜೆಕ್ಟ್, ಕ್ಲೀನ್ ವರ್ಬ್, ದಿಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಅದನ್ನು ಆಬ್ಜೆಕ್ಟ್ನ ಸಬ್ಜೆಕ್ಟ್ ಲೆಸ್ಸಲ್ಲಿ ತಗೊಂಬನ್ನಿ. ದಿಸ್ ಅನ್ನೋವಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಕ್ಲೀನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ ಪ್ರೆಸೆಂಟ್ ಬಿ ವರ್ಬ್ಸ್ ಹಾಕಬೇಕು, ಈಸ್, ಆಮ್, ಆರ್ ಅಂತ. ದಿಸ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಅವರು ಈಸ್ ಅನ್ನುವಂಥ ಒಂದು ಬಿ ವರ್ಬ್ ಹಾಕಿದ್ದಾರೆ. ದಿಸ್ ಈಸ್ ಕ್ಲೀನ್ಡ್ ಬೈ ದೆಮ್ ಎವ್ರಿ ಡೇ. ಸೊ ಹೀಗೆ, ಸೊ ದಿಸ್ ಕೆನಾಟ್ ಬಿ ಲರ್ನ್ಡ್ ಇನ್ ಜಸ್ಟ್ 2 minutes or 5 minutes. So you need to invest your time. So there is a separate video. So please watch that video in the description. So you will understand it well, right? I'm sure you will score 4 out of 4 if you have the knowledge about passive voice. So you can make use of that video in order to get the knowledge. Okay, so let's move on to the next question. The next question is change the following dialogues into reported speech. ಸೊ ರಿಪೋರ್ಟೆಡ್ ಸ್ಪೀಚ್ ಕೂಡ ನಿಮಗೆ 4 marks ಇರ್ತದೆ. ಇದು ಕೂಡ ತುಂಬ ಸಿಂಪಲ್. ಇಲ್ಲಿ ಕೊಟ್ಟಿರೋಂಥ ಡೈಲಾಗ್ಸ್ನ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಇದೆ, ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಚೇಂಜ್ ಮಾಡಬೇಕು. ಸೊ ದಿಸ್ ಈಸ್ ದ ಡೈಲಾಗ್ ಬಿಟ್ವೀನ್ ಪ್ರೇಮ ಅಂಡ್ ನವೀನ್. ದ ಫಸ್ಟ್ ಸ್ಪೀಕರ್ ಇನ್ ದಿಸ್ ಡೈಲಾಗ್ ಈಸ್ ಪ್ರೇಮ. ವಾಟ್ ಈಸ್ ಹರ್ ಡೈಲಾಗ್? ಕಂಪ್ಲೀಟ್ ಆಲ್ ದ ವರ್ಕ್ ಬಿಫೋರ್ ದ ಎಕ್ಸಾಮ್. ಇದು ಯಾವ ಟೈಪ್ ಆಫ್ ಸೆಂಟೆನ್ಸು? ಇದು ಇಂಪರೇಟಿವ್. ಅದು ಅಡ್ವೈಸ್ ಮಾಡ್ತಾ ಇದ್ದಾಳೆ, ಆರ್ಡರ್ ಮಾಡ್ತಾ ಇದ್ದಾಳೆ, ಸಜೆಷನ್ ಕೊಡ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಅದರಿಂದ ಇದು ಇಂಪರೇಟಿವ್. ನೆಕ್ಸ್ಟ್ ಡೈಲಾಗ್ ನೋಡಿ, ವಿ ನೀಡ್ ಸಮ್ ಮೋರ್ ಟೈಮ್ ಟು ಕಂಪ್ಲೀಟ್ ಇಟ್ ಅಂತ ಯಾರು ಮಾತಾಡ್ತಾ ಇದ್ದಾರೆ? ನವೀನ್. ಇದೇನು? ಅವನು ಪ್ರಶ್ನೆ ಮಾಡ್ತಾ ಇದ್ದಾನ? ನೋ. ಆರ್ಡರ್ ಮಾಡ್ತಾ ಇದ್ದಾನ? ನೋ. ಸುಮ್ಮನೆ ಹೇಳ್ತಾ ಇದ್ದಾನೆ. ಇದೇನೋ ಹೇಳಿಕೆ, ಹೇಳ್ತಾ ಇರೋದ್ರಿಂದ ಅದು ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಯಾರು ಮಾತಾಡ್ತಾರೆ? ಪ್ರೇಮ. ಕ್ಯಾನ್ ಐ ಆಲ್ಸೋ ಹೆಲ್ಪ್ ಯು ಟು ಕಂಪ್ಲೀಟ್ ಇಟ್ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅಂದರೆ ಆಫರ್ ಕೊಡ್ತಾ ಇದ್ದಾಳೆ, ಅಂದರೆ ನಾನು ಹೆಲ್ಪ್ ಮಾಡಲಾ ಅಂತ ನಿನಗೆ. ಅದು ಪ್ರಶ್ನೆನೇ. ಅದು ಅವನು ಎಸ್ ಅಂತಾನೆ ಇಲ್ಲ ನೋ ಅಂತಾನೆ, ರೈಟ್? ಇದು ಕ್ವೆಶನ್ನು. ನೆಕ್ಸ್ಟ್ ಡೈಲಾಗ್ ಯಾರು ಮಾತಾಡೋದು? ನವೀನ್. ವಾಟ್ ಈಸ್ ದ ಡೈಲಾಗ್? ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದರ ಜೊತೆಗೆ ಕಂಟಿನ್ಯೂ ಮಾಡ್ತಾನೆ, ಇಟ್ ವಿಲ್ ಬಿ ಎ ಫೇವರ್ ಅಂತ, ಇಟ್ ವಿಲ್ ಬಿ ಎ ಗ್ರೇಟ್ ಫೇವರ್ ಅಂತ. ಸೊ ಇದು ಕೂಡ ಅದು ಹೇಳಿಕೆನೆ, ಅಸರ್ಟಿವ್ ಸೆಂಟೆನ್ಸ್. ಸೊ ಈ ಒಂದು ಸೆಂಟೆನ್ಸಸ್ನ ಹೇಗೆ ಚೇಂಜ್ ಮಾಡೋದು ರಿಪೋರ್ಟೆಡ್ ಸ್ಪೀಚ್ಗೆ ಅಂತ ನೋಡೋಣ. ಸೊ ಹೂ ಈಸ್ ದ ಫಸ್ಟ್ ಸ್ಪೀಕರ್? ಪ್ರೇಮ. ಪ್ರೇಮ ಏನಂತ ಮಾತಾಡಿದಾಳೆ? ಕಂಪ್ಲೀಟ್ ಆಲ್ ದ ವರ್ಕ್ ಬಿಫೋರ್ ದಿ ಎಕ್ಸಾಮ್. ಅದು ಆರ್ಡರ್ ಅಂತ ಅನ್ಕೋಬೋದು, ಪ್ರೇಮ ಆರ್ಡರ್ಡ್ ಅಂತ ಹೇಳ್ಬೋದು, ಪ್ರೇಮ ಸಜೆಸ್ಟೆಡ್ ಅನ್ಬೋದು, ಪ್ರೇಮ ಅಡ್ವೈಸ್ಡ್ ಅನ್ಬೋದು. ಅವ್ಯಾವು ನಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಲಿ ಅಂದರೆ ಟೋಲ್ಡ್ ಅಂತಂದರೆ ಏನು ತಪ್ಪಾಗಲ್ಲ. ಸೊ ನಾನಿಲ್ಲಿ ಟೋಲ್ಡ್ ಅನ್ನೋವಂಥ ಒಂದು ರಿಪೋರ್ಟಿಂಗ್ ವರ್ಬ್ನ ಬಳಸಿದ್ದೀನಿ. ಪ್ರೇಮ ಟೋಲ್ಡ್ ನವೀನ್. ಸೊ ಇದು ಇಂಪರೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ, ಇಂಪರೇಟಿವ್ ಸೆಂಟೆನ್ಸ್ ಇದ್ದರೆ ಲಿಂಕರು ಟು ಅಂತ ಹಾಕಬೇಕು. ಅಲ್ಲಿ ಗ್ರೀನ್ ಕಲರಲ್ಲಿರೋವಂಥ ಒಂದು ವರ್ಡ್ ನೋಡಿ, ಟು ಅನ್ನೋದು, ಅದು ಲಿಂಕರ್. ಪ್ರೇಮ ಟೋಲ್ಡ್ ನವೀನ್ ಟು ಕಂಪ್ಲೀಟ್ ಆಲ್ ದ ವರ್ಕ್ ಬಿಫೋರ್ ದಿ ಎಕ್ಸಾಮ್ ಅಂತ ಬರೀಬೇಕು. ಅದಕ್ಕೆ ನವೀನ್ ನೆಕ್ಸ್ಟ್ ಏನು ಮಾತಾಡ್ತಾರೆ? ನವೀನು ವಿ ನೀಡ್ ಸಮ್ ಮೋರ್ ಟೈಮ್ ಟು ಕಂಪ್ಲೀಟ್ ಇಟ್ ಅಂತ ಪ್ರಶ್ನೆ ಮಾಡ್ತಾನ, ಆರ್ಡರ್ ಮಾಡ್ತಾನ, ಹೇಳ್ತಾನ. ಅವನು ಹೇಳೋದು ಅಲ್ವಾ? ಅದಕ್ಕೆ ನಾವೇನಂತ ಬರೆದಿದ್ದೀವಿ? ನವೀನ್ ಸೆಡ್ ಟು. ಯಾರಿಗೆ? ಅವಳಿಗೆ. ಅವಳಿಗೆ ಅಂದರೆ ಯಾರಿಗೆ? ಪ್ರೇಮಗೆ. ನವೀನ್ ಸೆಡ್ ಟು ಪ್ರೇಮ. ನೋಡಿ, ಹೇಳಿಕೆ ಆಗಿರೋದ್ರಿಂದ, ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಲಿಂಕರು ದಟ್ ಅನ್ನೋದನ್ನು ನಾವಿಲ್ಲಿ ಬಳಸಬೇಕಾಗ್ತದೆ. ಸೊ ನವೀನ್ ಸೆಡ್ ಟು ಹರ್ ದಟ್ ದೇ. ನೋಡಿ, ಇಲ್ಲಿ ವಿ ಅನ್ನೋವಂಥ ಪ್ರೊನೌನು ದೇ ಅಂತ ಚೇಂಜ್ ಆಗಬೇಕು. ವಿ ಅಂತ ನಾವು ಹೇಳ್ತಾ ಇಲ್ಲ, ನವೀನ್ ಮತ್ತು ಪ್ರೇಮ ಹೇಳಿದ್ದು. ಅಂದರೆ ನವೀನು ಮತ್ತು ಅವ್ರ ಗುಂಪಿನವರೆಲ್ಲರೂ ಕೂಡ ಅವರಿಗೆ ಸಮಯ ಬೇಕಿತ್ತಂತೆ. ದೇ ನೀಡೆಡ್ ಸಮ್ ಮೋರ್ ಟೈಮ್ ಟು ಕಂಪ್ಲೀಟ್ ದಟ್. ಹೂ ನೀಡೆಡ್? ನವೀನ್, ಸುನಿಲ್, ಹಿಸ್ ಫ್ರೆಂಡ್ಸ್. ದೇ ನೀಡೆಡ್, ನಮಗಲ್ಲ, ದೇ ನೀಡೆಡ್. ವಿ ಅಂತಿರೋವಂಥ ಪ್ರೊನೌನ್ನ
ಡೇ ಅಂತ ಚೇಂಜ್ ಆಗುತ್ತೆ. ದೇ ನೀಡೆಡ್ ಸಮ್ ಮೋರ್ ಟೈಮ್ ಟು ಕಂಪ್ಲೀಟ್ ದಟ್. ನೋಡಿ ಇಲ್ಲಿ ಇನ್ನೊಂದು ನೋಟಿಸ್ ಮಾಡಬೇಕು, ಪ್ರೊನೌನ್ ಚೇಂಜ್ ಆದಾಗೆ ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಯಾಕೆಂತಂದರೆ ಇದು ಯಾವಾಗಲೂ ನಡೆದಿರೋದನ್ನು ನಾನು ಇವಾಗ ರಿಪೋರ್ಟ್ ಮಾಡ್ತಾ ಇರೋದ್ರಿಂದ ಅಥವಾ ನಾವು ರಿಪೋರ್ಟ್ ಮಾಡ್ತಾ ಇರೋದ್ರಿಂದ ಪಾಸ್ಟ್ ಟೆನ್ಸ್ನಲ್ಲೇ ಇಡಬೇಕು. ಪ್ರೆಸೆಂಟ್ ಇದ್ದರೆ ಪಾಸ್ಟ್, ಆಲ್ರೆಡಿ ಪಾಸ್ಟ್ ಇದ್ದರೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಇಡಬೇಕಾಗತ್ತೆ. ರೈಟ್. ನವೀನ್ ಸೆಡ್ ಟು ಹರ್ ದಟ್ ದೇ ನೀಡೆಡ್ ಸಮ್ ಮೋರ್ ಟೈಮ್ ಟು ಕಂಪ್ಲೀಟ್ ದಟ್. ನೆಕ್ಸ್ಟ್ ಅದಕ್ಕೆ ಪ್ರೇಮ ಡೈಲಾಗ್ ಏನು, ಪ್ರೇಮ ಏನು ಮಾಡ್ತಾಳೆ, ಕ್ಯಾನ್ ಐ ಆಲ್ಸೋ ಹೆಲ್ಪ್ ಯು ಟು ಕಂಪ್ಲೀಟ್ ಇಟ್ ಅಂತ ಪ್ರಶ್ನೆ ಮಾಡ್ತಾಳೆ ಅಲ್ವಾ. ಅದಕ್ಕೆ ನಾವೇನಂತ ಬರ್ತಿದ್ದೀವಿ, ಪ್ರೇಮ ಆಸ್ಕ್ಡ್ ಹಿಮ್ ಅಂದರೆ ಏನು, ಅವನಿಗೆ, ಯಾರಿಗೆ, ನವೀನ್ಗೆ. ಪ್ರೇಮ ಆಸ್ಕ್ಡ್ ಹಿಮ್, ಇದು ಎಸ್ ಆರ್ ನೋ ಕ್ವೆಶನ್ ಆಗಿರೋದ್ರಿಂದ ಇಫ್ ಅಥವಾ ವೆದರ್ ಅನ್ನೋವಂಥ ಲಿಂಕರ್ ಹಾಕಬೇಕು. ನಾನು ಇಲ್ಲಿ ಇಫ್ ಅಂತ ಹಾಕಿದ್ದೀವಿ. ಪ್ರೇಮ ಆಸ್ಕ್ಡ್ ಹಿಮ್ ಇಫ್ ಶಿ ಅಂತಿದೆ ನೋಡಿ. ಕ್ಯಾನ್ ಐ ಅಂದರೆ ಯಾರಿಲ್ಲಿ, ಪ್ರೇಮ ಹೀನಾ ಶೀನಾ ಶಿ. ಅದಕ್ಕೆ ನಾವೇನಂತ ಹಾಕಿದ್ದೀವಿ ನೋಡಿ, ಪ್ರೇಮ ಆಸ್ಕ್ಡ್ ಹಿಮ್ ಇಫ್ ಶಿ ಕುಡ್. ಕೆನ್ ಇದ್ದಿದ್ದು ಏನಾಗಬೇಕು, ಇಲ್ಲಿ ಕುಡ್ ಆಗಬೇಕು ನೋಡಿ. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕೆನ್ ಇದ್ದರೆ ಕುಡ್ ಆಗುತ್ತೆ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಕೆನ್ ಇದ್ದದ್ದು ಕೆನ್ನೇ ಇರ್ತದೆ. ಪ್ರೇಮ ಆಸ್ಕ್ಡ್ ಹಿಮ್ ಇಫ್ ಶಿ ಕುಡ್ ಆಲ್ಸೋ ಹೆಲ್ಪ್ ಹಿಮ್ ಟು ಕಂಪ್ಲೀಟ್ ದ್ಯಾಟ್ ಅಂತ ನಾವು ಬಳಸಬೇಕಾಗ್ತದೆ. ಲಾಸ್ಟಲ್ಲಿ ಯಾರು ಮಾತಾಡ್ತಾರೆ, ನವೀನ್ ಮಾತಾಡ್ತಾರೆ. ಏನು ಡೈಲಾಗು, ನವೀನ್ ಹೇಳ್ತಾನೆ ಥ್ಯಾಂಕ್ ಯು ಅಂತ, ಅದರ ಜೊತೆಗೆ ಇಟ್ ವಿಲ್ ಬಿ ಎ ಗ್ರೇಟ್ ಫೇವರ್ ಅಂತ ಹೇಳ್ತಾನೆ. ಅದಕ್ಕೆ ನಾವು ಹೆಂಗೆ ಬರೀಬೇಕು, ನವೀನ್ ಥ್ಯಾಂಕ್ಡ್ ಹರ್ ಆ್ಯಂಡ್ ಸೆಡ್ ಅಥವಾ ಆ್ಯಂಡ್ ಕಂಟಿನ್ಯೂಡ್ ಅಥವಾ ಆ್ಯಂಡ್ ಸೆಡ್ ದಟ್ ವುಡ್ ಬಿ ಎ ಗ್ರೇಟ್ ಫೇವರ್. ಇಟ್ ವಿಲ್ ಬಿ ಎ ಗ್ರೇಟ್ ಫೇವರ್ ಅನ್ನೋದನ್ನು ಇಟ್ ವುಡ್ ಬಿ ಅನ್ಬೇಕು ಅಥವಾ ದಟ್ ವುಡ್ ಬಿ ಎ ಗ್ರೇಟ್ ಫೇವರ್ ಅಂತ ಹೇಳಬೇಕು. ಸೊ ದಿಸ್ ಆಲ್ಸೋ ನೀಡ್ಸ್ ಸಮ್ ಮೋರ್ ಟೈಮ್. ನಿಮಗೆ ಒಂದೇ ಒಂದು 2 ನಿಮಿಷದಲ್ಲಿ ಕಲಿಯುವಂಥದ್ದಲ್ಲ. ಸೊ ಪ್ಲೀಸ್ ವಾಚ್ ದಟ್ ವಿಡಿಯೋ ಆನ್ ರಿಪೋರ್ಟೆಡ್ ಸ್ಪೀಚ್. ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ and you will definitely score good marks in this section, reported section. So let's move on to the next question, that is 7th question. Construct a dialogue based on the following situation between teacher and student about educational tour. ಇಲ್ಲಿ ಒಂದು ಸಿಚುವೇಶನ್ ಕೊಡ್ತಾರೆ, ಯು ವಿಲ್ ಬಿ ಗಿವೆನ್ ಎ ಸಿಚುವೇಶನ್. ಆ ಸಿಚುವೇಶನ್ ತಕ್ಕನಾಗೆ ಡೈಲಾಗ್ ನಾವು ಡೆವಲಪ್ ಮಾಡಬೇಕು. ಯು ವಿಲ್ ಬಿ ಆಸ್ಕ್ಡ್ ಟು ಡೆವಲಪ್ ಎ ಡೈಲಾಗ್ ಬಿಟ್ವೀನ್ 2 friends, dialogue between father and son, dialogue between ರೋಜಾ ಆ್ಯಂಡ್ ಪವನ್. ಯಾವುದೋ ಒಂದು ಇಬ್ಬರ ನಡುವೆ ಡೈಲಾಗ್ ಡೆವಲಪ್ ಮಾಡಿ ಅಂತ ನಿಮಗೆ ಕೇಳ್ಬೋದು. ಇಲ್ಲಿ ಕೊಟ್ಟಿರೋಂಥ ಸಿಚುವೇಶನ್ ಏನು, ಎಜುಕೇಷ್ನಲ್ ಟೂರ್ ಬಗ್ಗೆ. ಯಾರ್ಯಾರ ನಡುವೆ, ಟೀಚರ್ ಮತ್ತು ಸ್ಟೂಡೆಂಟ್. ಸೊ ಈ ಥರ ನೀವು ಕೊಡ್ಬೋದು. ಸ್ಟೂಡೆಂಟ್ ಡೈಲಾಗ್ ಸ್ಟಾರ್ಟ್ ಮಾಡ್ತಾನೆ, ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಅಂತ ಹೇಳ್ತಾನೆ. ವಾಟ್ ಈಸ್ ದ ಲಾಸ್ಟ್ ಡೇಟ್ ಟು ಎನ್ರೋಲ್ ಫಾರ್ ದ ಟೂರ್. ಸೊ ಎಜುಕೇಷ್ನಲ್ ಟೂರ್ ಅಲ್ವಾ, ಅದಕ್ಕೆ ಅವನು ಬಂದು ಕೇಳ್ತಾನೆ, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ವಾಟ್ ಈಸ್ ದ ಲಾಸ್ಟ್ ಡೇಟ್ ಟು ಎನ್ರೋಲ್ ಫಾರ್ ದ ಎಜುಕೇಷ್ನಲ್ ಟೂರ್ ಅಂತ ಪ್ರಶ್ನೆ ಕೇಳ್ತಾನೆ. ಆವಾಗ ಮೇಡಮ್ಮು ಮಂಡೇ ಈಸ್ ದ ಲಾಸ್ಟ್ ಡೇಟ್ ಟು ಎನ್ರೋಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೂಡೆಂಟು ಮತ್ತೆ ಒಂದು ಪ್ರಶ್ನೆ ಕೇಳ್ತಾನೆ, ವಾಟ್ ಈಸ್ ದ ಫೀಸ್ ಫಾರ್ ದ ಟೂರ್ ಮ್ಯಾಮ್ ಅಂತ. ಟೀಚರ್ ಹೇಳ್ತಾರೆ 2500 rupees ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಸೊ ಹೀಗೆ ಒಂದು ಟೀಚರ್ ಒಂದು 3 ಮಾತು, ಸ್ಟೂಡೆಂಟು 3 ಮಾತು ಮಾಡ್ತಾ ಇದ್ರೆ ಸಾಕು, ರೈಟ್. ಸೊ ಅದೊಂದು ಡೈಲಾಗ್ ಆಗುತ್ತೆ. ಇದು ನಿಮಗೆ 3 marks ಕ್ವೆಶನ್ ಆಗಿರ್ತದೆ. ಸೊ ಯು ವಿಲ್ ಗೆಟ್ 3 marks ಹಿಯರ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ 8th ಕ್ವೆಶನ್ ನೋಡಿ, ರೈಟ್ ಎ ನ್ಯೂಸ್ ರಿಪೋರ್ಟ್ ಫಾರ್ ದ ಫಾಲೋವಿಂಗ್. ಇಲ್ಲಿ ನಿಮಗೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಆ ಪಿಕ್ಚರ್ನ ನಾವು ಸ್ಟಡಿ ಮಾಡಬೇಕು, ಅದರ ಬಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಮಾಡಬೇಕು. ಪಿಕ್ಚರ್ ನಿಮಗೆ ಅಷ್ಟು ಕ್ಲಾರಿಟಿ ಕಾಣಲಿಲ್ಲ ಅಂದರೆ ಕೆಳಗಡೆ ನಿಮಗೆ ಕೆಲವೊಂದು ಹಿಂಟ್ಸ್ ಕೊಟ್ಟಿರ್ತಾರೆ ನೋಡಿ. ಎ ಫೈರ್ ಬ್ರೋಕ್ಔಟ್, ಕಂಟೋನ್ಮೆಂಟ್ ಮೆಟ್ರೋ, ನಮ್ಮ ಮೆಟ್ರೋ, ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ ದಟ್ ಕಾಟ್ ಫೈರ್. ಇಲ್ಲಿ ಏನೋ ಬೆಂಕಿ ಆಗಿದೆ ಅನ್ನೋ ಥರ ಇದೆ, ಕಂಟೋನ್ಮೆಂಟ್ ಅಂತ ಇದ್ದಾರೆ, ಮೆಟ್ರೋ ಹತ್ರ ಅಂತ ಇದ್ದಾರೆ. ಸಮ್ವನ್ ಮೇ ಹ್ಯಾವ್ ಥ್ರೋನ್ ಎ ಸಿಗರೆಟ್, ಯಾವುದೋ ಸಿಗರೆಟ್ ಬಟ್ನ ಬಿಸಾಕಿರಬೇಕು, ಅದು ಈ ಥರ ಬೆಂಕಿಗೆ ಕಾರಣ ಆಗಿದೆ ಅಂತ ಕೆಲವು ಹಿಂಟ್ ಸಿಗತ್ತೆ. ನಿಮಗೆಲ್ಲ ಗೊತ್ತಿದೆ, ಮೀಡಿಯಾದವ್ರಿಗೆ ಸ್ವಲ್ಪ ಹಿಂಟ್ ಸಿಕ್ಕರೆ ಹೇಗೆ ರಿಪೋರ್ಟ್ ಜನ್ರೇಟ್ ಮಾಡ್ತಾರೆ ಅಂದರೆ ಇಟ್ಸ್ ಎ ಸ್ಕಿಲ್. ಸೊ ನಾವು ಕೂಡ ಆ ಥರ ಸ್ಕಿಲ್ ಯೂಸ್ ಮಾಡಿಕೊಂಡು ಒಂದು ರಿಪೋರ್ಟ್ನ ನಾವು ಡೆವಲಪ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋಂಥ ಇಮೇಜ್ಗೆ ಜೊತೆಗೆ ಕೊಟ್ಟಿರೋಂಥ ಹಿಂಟ್ಸ್ಗೆ ಒಂದು
ರಿಪೋರ್ಟ್ನ ನಾವು ತಯಾರಿ ಮಾಡಬೇಕು, ನ್ಯೂಸ್ ರಿಪೋರ್ಟ್ನ. ಸೊ ಐ ಹ್ಯಾವ್ ಗಿವೆನ್ ಎ ಸ್ಯಾಂಪಲ್, ಇಲ್ಲೊಂದು ಸ್ಯಾಂಪಲ್ ಕೊಟ್ಟಿದ್ದೀನಿ. ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ಎ ಸ್ಕ್ರೀನ್ಶಾಟ್ ಆ್ಯಂಡ್ ಗೋ ಥ್ರೂ ಇಟ್. ಸೊ ನ್ಯೂಸ್ ಪೇಪರಲ್ಲಿ ಹೀಗೆ ಇರ್ತದೆ. ಫಸ್ಟ್ ಬೆಂಗಳೂರು ಅಂತಿರ್ತದೆ, ಆಮೇಲೆ ನ್ಯೂಸ್ ಇರ್ತದೆ. ಒಂದೊಂದು ಸತಿ ನ್ಯೂಸ್ ಪೇಪರ್ ಹೆಸರು ಕೂಡ ಶಾರ್ಟ್ ಫಾರ್ಮಲ್ಲಿ ಇರ್ತದೆ. ಸೊ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ಈ ಥರ ಎಲ್ಲ ಇರ್ತದೆ. ಸೊ ಹೀಗೆ ನಾವು ಏನು ಅನಿಸ್ತದೋ ನಮಗೆ ಅದನ್ನು ನಾವು ರಿಪೋರ್ಟ್ನ ಬರೀಬೇಕಾಗ್ತದೆ. ಸೊ ದಟ್ಸ್ ಫಾರ್ 5 ಮಾರ್ಕ್ಸ್. ಸೊ ಇಲ್ಲಿ 5 ಮಾರ್ಕ್ಸ್ ಇರ್ತದೆ. ಸೊ ಪ್ಲೀಸ್ ಅಟೆಂಡ್ ದಿಸ್ ಕ್ವೆಶನ್, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಸೊ ಲಾಸ್ಟ್ ಕ್ವೆಶನ್ ನೋಡಿ, ಲಾಸ್ಟ್ ಕ್ವೆಶನ್ನು ಎಸ್ಸೆ ರೈಟಿಂಗ್. ರೈಟ್ ಆನ್ ಎಸ್ಸೆ ಆನ್ ದ ಫಾಲೋವಿಂಗ್ ಅಂತ ಇರ್ತದೆ. 2 ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಬರೀಬೇಕು. ನಾವಿಲ್ಲಿ ಸೇವಿಂಗ್ ಮನಿ ಬಗ್ಗೆ ಕೊಟ್ಟಿದ್ದೀವಿ. ರೋಲ್ ಆಫ್ ಯೂತ್ ಇನ್ ನೇಷನ್ ಬಿಲ್ಡಿಂಗ್, ರಾಷ್ಟ್ರ ಕಟ್ಟೋದ್ರಲ್ಲಿ ಯುವಕರ ಪಾತ್ರ, ಮತ್ತು ದುಡ್ಡನ್ನ ಸೇವ್ ಮಾಡೋದು, ಅದನ್ನು ಒಂದು ಸ್ಕಿಲ್ ಕಲ್ತ್ಕೊಳ್ಳೋವಂಥದ್ದು. ಹೇಗೆ ದುಡ್ಡು ಸೇವ್ ಮಾಡಬೇಕು, ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು, ಇದ್ರ ಬಗ್ಗೆ ಒಂದು ಎಸ್ಸೆ ಬರೀರಿ ಅಂತ. ಸೊ ಇಟ್ ಈಸ್ ನಾಟ್ ಎ ಕ್ವೆಶನ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ನೀವು ತಯಾರಿ ಮಾಡ್ಕೋಬೇಕು, ಥಾಟ್ಸ್ನ ಜನ್ರೇಟ್ ಮಾಡ್ಕೋಬೇಕು, ರೈಟ್? ಸೊ ಐ ಹೋಪ್ ಯು ವಿಲ್ ಅಟೆಂಡ್ ಆಲ್ ದೀಸ್ ಕ್ವೆಶನ್ಸ್. ಎಲ್ಲ ಕ್ವೆಶನ್ಸ್ನ ಅಟೆಂಡ್ ಮಾಡ್ತೀರಂತ ಅನ್ಕೋತೀನಿ. ಸೊ ಐ ಹ್ಯಾವ್ ಮೇಡ್ ವಿಡಿಯೋಸ್ ಆನ್ ಲಿಟ್ರೇಚರ್ ಆಲ್ಸೋ, ಆಲ್ ದಿ 5 literature units. So the links are available in the description box. You please watch the videos and do your exam well. All the best for your exams. Thank you.